ನೆಕ್ಸ್ಟ್ ಯು ಟ್ರೈ ಟು ಜಾಟ್ ಡೌನ್. ಆ ಜ್ಯೋತಿಷ್ಯ ಆದಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಒಂದಿದು, ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಕಲ್ಪ ಅಂತ ಬರ್ಕೊಳ್ಳಿ. ಕಲ್ಪ ಕಲ್ಪ ಅಂತ ಬರ್ಕೊಳ್ಳಿ. ಆ ಕಲ್ಪ ಅಂತಕ್ಕಂಥ ಒಂದು ಇದೇನಿದೆ, ಅನ್ ಎಕ್ಸ್ಟೆನ್ಸಿವ್ ವೇದಾಂಗ, ಅನ್ ಎಕ್ಸ್ಟೆನ್ಸಿವ್ ವೇದಾಂಗ, ವಿಸ್ತೃತ ವೇದಾಂಗವೆಂದು ಕರೆಯಲಾಗುತ್ತೆ. ಅನ್ ಎಕ್ಸ್ಟೆನ್ಸಿವ್ ವೇದಾಂಗ, ವಿಸ್ತೃತ ವೇದಾಂಗ. ರೈಟ್, ರಿಮೆಂಬರ್, if we go through kalpa, the word kalpa denotes ritual. kalpa endare ಆಚರಣೆ ಎಂದರ್ಥ. the word kalpa denotes ritual. kalpa endare ಆಚರಣೆ ಎಂದರ್ಥ. kalpa denotes ritual. thereby if you go through kalpa, ಅಲ್ಲೊಂದು ಕಡೆ ಗುರ್ತಾಕೊಳ್ಳಿ, ಕಲ್ಪ ಸೂತ್ರಗಳು ಅಂತ ಬರ್ಕೊಳ್ಳಿ. ಕಲ್ಪ ಸೂತ್ರಾಸ್ ಇದೇ ಇಂಪಾರ್ಟೆಂಟ್ ನಮ್ಮ ಎಕ್ಸಾಮ್ಗೆ. ಕಲ್ಪ ಸೂತ್ರಗಳು ಅಂತ ಗುರ್ತಾಕೊಳ್ಳಿ, ಇಂಪಾರ್ಟೆಂಟ್ ಅಂತಾನೆ ಬರ್ಕೊಳ್ಳಿ. ಅಲ್ಲಿ ಕೇಳಿದ್ದಾನೆ ಎಕ್ಸಾಮ್ಸಲ್ಲಿ, ಸಾಕಷ್ಟು ಎಕ್ಸಾಮ್ಸಲ್ಲಿ ಬಂದಿದೆ. ಕಲ್ಪ ಸೂತ್ರಾಸ್, ಇಫ್ ಯು ಗೋ ಥ್ರೂ ಕಲ್ಪ ಸೂತ್ರಾಸ್, ಇಟ್ ಕನ್ಸಿಸ್ಟ್ ಆಫ್ 4 ಕಾಂಪೊನೆಂಟ್ಸ್. 4 ಅಂಶಗಳನ್ನು ಇದು ಒಳಗೊಂಡಿದೆ. ಇಟ್ ಕನ್ಸಿಸ್ಟ್ ಆಫ್ 4 ಕಾಂಪೊನೆಂಟ್ಸ್. ಕಲ್ಪಸೂತ್ರಗಳು, ಆ ಕಲ್ಪಸೂತ್ರಗಳು 4 ಅಂಶಗಳ ಒಂದಿದ್ರಲ್ಲಿ ಸ್ರೌತ ಬರ್ಕೊಳ್ಳಿ. ಸ್ರೌತ, ಸ್ರೌತ ಸೂತ್ರ ಅಂತ ಕರಿತೀವಿ. ಬರೀಬೋದು, ಬರೀರಿ, ಸ್ರೌತ ಅಂತ ಬರ್ಕೊಳ್ಳಿ. ದ ಸೆಕೆಂಡ್ ಇಂಪಾರ್ಟೆಂಟ್ ಒನ್, ಸಲ್ವ. ದ ಸೆಕೆಂಡ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸಲ್ವ ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇ ಒಂದಿದು, ರೈಟ್ ನಂಬರ್, ಗೃಹ. ಗೃಹ, ರೈಟ್ ನಂಬರ್, ಗೃಹ ಅಂತ ಕರಿತೀವಿ ಅಥವಾ ಗೃಹ ಸೂತ್ರಾಸ್. 4ನೇ ಪ್ರಮುಖವಾದಂಥದ್ದು ಧರ್ಮಸೂತ್ರಾಸ್. ಧರ್ಮಸೂತ್ರಾಸ್, ಮೊದಲನೇದು ಸ್ರೌತ, 2ನೇದು ಸಲ್ವ, 3ನೇದು ಗೃಹ ಸೂತ್ರ, 4ನೇದು ಧರ್ಮಸೂತ್ರ. ಧರ್ಮಸೂತ್ರಾಸ್. See, these are 4 components under the purview of Kalpasutras. Srauta ಬರ್ಕೊಳ್ಳಿ. What about Srauta Sutra? The Sautra Sutra emphasizes upon royal rituals. ಕನ್ನಡದಲ್ಲಿ ಬರ್ಕೊಳ್ಳಿ. ಸ್ರೌತ ಸೂತ್ರಗಳು ರಾಜ ಮನೆತನಕ್ಕೆ ಸಂಬಂಧಪಟ್ಟ ಆಚರಣೆಗಳ ಬಗ್ಗೆ ತಿಳಿಸಿಕೊಡುತ್ತವೆ. The Srauta Sutra emphasizes upon royal rituals. Srauta Sutra emphasizes upon royal rituals. ಆ ಸ್ರೌತ ಸೂತ್ರ ಏನಿದೆ, ಆ ರಾಜ ಮನೆತನದ ಆಚರಣೆಗಳೇನಿದಾವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ. ಐ ಆಲ್ರೆಡಿ ಮೆನ್ಷನ್ ಅಶ್ವಮೇಧ ಯಾಗ, ರಾಜಸೂಯ ಯಾಗ, ವಾಜಪೇಯ ಯಾಗ, ಆಲ್ 3 ಸ್ಯಾಕ್ರಿಫೈಸಸ್. ಈ ಎಲ್ಲ 3 ಯಾಗಗಳ ಒಂದು ಅಂಶ ಏನಿದೆ, ಆ ಯಾಗಗಳು ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ಸ್ರೌತ ಸೂತ್ರಕ್ಕೆ ಸಂಬಂಧಪಡುತ್ತೆ. ಅದೇ ರೀತಿ ಸಲ್ವ ಸೂತ್ರಗಳು, 2ನೇದು, ದ ಸೆಕೆಂಡ್ ಇಂಪಾರ್ಟೆಂಟ್ ಒನ್, ಸಲ್ವ ಸೂತ್ರಾಸ್, ಸೆಕೆಂಡ್ ಒನ್. ಆ ಸಲ್ವ ಸೂತ್ರಗಳು ಅಂದರೆ ನಿಮ್ಗೆ ಗೊತ್ತಿದೆ, ಈ ಬರ್ಕೊಳ್ಳಿ. ಭಾರತದ ರೇಖಾಗಣಿತವನ್ನು ಸಲ್ವ ಸೂತ್ರಗಳ ಮುಖಾಂತರ ಅಸ್ತಿತ್ವಕ್ಕೆ ತರಲಾಗಿದೆ. ಭಾರತದ ರೇಖಾಗಣಿತವನ್ನು ಸಲ್ವ ಸೂತ್ರಗಳ ಮುಖಾಂತರ ಅಸ್ತಿತ್ವಕ್ಕೆ ತರಲಾಗಿದೆ. ಇಂಡಿಯನ್ ಜಾಮಿಟ್ರಿ basically derived from Salva Sutras. ಸಲ್ವ ಸೂತ್ರಗಳ ಮುಖಾಂತರ ಅದು ಅಸ್ತಿತ್ವಕ್ಕೆ ಬಂದಿದೆ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಯಾವ್ದು ಹೇಳ್ಕೊಟ್ಟಿದ್ದೀನಿ, ಕನ್ಸ್ಟ್ರಕ್ಷನ್ ಆಫ್ ಫೈರ್ ಆಲ್ಟರ್ಸ್ ಬರ್ಕೊಳ್ಳಿ. ಇನ್ನೊಂದು ಯಾವುದ್ರ ಬಗ್ಗೆ ಹೇಳುತ್ತೆ ಇದು, ಅಗ್ನಿಕುಂಡಗಳ ನಿರ್ಮಾಣದ ಬಗ್ಗೆ. ಕನ್ಸ್ಟ್ರಕ್ಷನ್ ಆಫ್ ಫೈರ್ ಆಲ್ಟರ್ಸ್, ಅಗ್ನಿಕುಂಡಗಳೇನಿದಾವೆ ಅಗ್ನಿಕುಂಡಗಳ ನಿರ್ಮಾಣದ ಬಗ್ಗೆ ಅಂತ ಕರಿತೀವಿ. ಕನ್ಸ್ಟ್ರಕ್ಷನ್ ಆಫ್ ಫೈರ್ ಆಲ್ಟರ್ಸ್. ಓಕೆ, ಸಲ್ವ ಸೂತ್ರಾಸ್ ಅದಷ್ಟೇ ಬೇಕಾಗಿರೋದು ನಮ್ಮ ಎಕ್ಸಾಮ್ಗೆ. ಗೃಹ ಸೂತ್ರಾಸ್, ಇದು ಗೊತ್ತಾ? ಇದು ಯಾರಾದ್ರೂ ಗೊತ್ತಿದ್ರೆ ಹೇಳಿ ಅಂದ್ರೆ ಇದ್ರ ಬಗ್ಗೆ. ಅಲ್ಲೇ ಇದೆ, ಗೃಹ ಸೂತ್ರಾಸ್ ಅಂತ ನಾವು ಕರಿತೀವಿ. ಆ ಗೃಹ ಸೂತ್ರಾಸ್ ಅಂದ್ರೆ ಕನ್ನಡದಲ್ಲಿ ಬರ್ಕೊಳ್ಳಿ, ದೈನಂದಿನ
ದೈನಂದಿನ ಆಚರಣೆಗಳ ಬಗ್ಗೆ ತಿಳಿಸಿಕೊಡುವ ಸೂತ್ರಗಳು. ದೈನಂದಿನ ಆಚರಣೆಗಳು mainly deals with day to day rituals. Mainly deals with day to day rituals. Mainly deals with day to day rituals. ಆ ದೈನಂದಿನ ಆಚರಣೆಗಳೇನಿದೆ ಆ ದೈನಂದಿನ ಆಚರಣೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದನ್ನ ನಾವು ಗೃಹ ಸೂತ್ರಗಳು ಅಂತ ನಾವು ಕರಿತೀವಿ. ಇದರಲ್ಲಿ ಯಾವುದನ್ನ ಕೇಳಿರ್ತಾನೆ ಅಂದ್ರೆ ಬರ್ಕೊಳ್ಳಿ, ಷೋಡಶ ಕರ್ಮಾಸ್. ಇಟ್ ಮೇನ್ಲಿ ಡೀಲ್ಸ್ ವಿತ್ ಷೋಡಶ ಕರ್ಮಾಸ್. ಆ ಷೋಡಶ ಕರ್ಮಗಳು ಅಂತ ನಾವೇನ್ ಕರಿತೀವಿ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿರ್ತಾನೆ. ಷೋಡಶ ಕರ್ಮಾಸ್. 6 ದಸ 10 16 ಕರ್ಮಾಸ್. 16 ಕರ್ಮಗಳ ಬಗ್ಗೆ ಅದು ಪ್ರಮುಖವಾಗಿ ತಿಳಿಸಿಕೊಡುತ್ತೆ. ವೇರ್ ಇಟ್ ಮೇನ್ಲಿ ಡೀಲ್ಸ್ ವಿತ್ 16 ಕರ್ಮಾಸ್. 16 ಕರ್ಮಗಳ ಬಗ್ಗೆ. 16 ಕರ್ಮಗಳ ಬಗ್ಗೆ ಇಲ್ಲಿ 2 ಪಾಯಿಂಟ್ನ ನೋಡ್ಕೋಬೇಕು ನೀವು. ವೇರ್ ಯು ಮಸ್ಟ್ ಲುಕ್ ಇನ್ ಟು 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಯಾವುದದು ಯು ಮಸ್ಟ್ ಲುಕ್ ಇನ್ ಟು 2 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಂತ ಕೇಳಿದ್ರೆ, ಈ 16 ಆಚರಣೆಗಳೇನಿದಾವೆ ದೈನಂದಿನ ಆಚರಣೆಗಳು, ಅದನ್ನ ಯಾರು ಅನುಸರಣೆ ಮಾಡ್ತಾರೆ ಅಂದ್ರೆ ಬರ್ಕೊಳ್ಳಿ, ಸ್ಮಾರ್ತರು ಅಂತ ಬರ್ಕೊಳ್ಳಿ. ದ 16 ರಿಚುವಲ್ಸ್ ವರ್ ಮೇನ್ಲಿ ಪರ್ಫಾರ್ಮ್ಡ್ ಬೈ ಸ್ಮಾರ್ತಾಸ್. ಬರ್ಕೊಳ್ಳಿ, 16 ಸಂಸ್ಕಾರಗಳನ್ನು, ಹಿಂದೂ ಸಂಸ್ಕೃತಿಯ 16 ಸಂಸ್ಕಾರಗಳನ್ನು, ಹಿಂದೂ ಸಂಸ್ಕೃತಿಯ 16 ಸಂಸ್ಕಾರಗಳನ್ನು ಅನುಸರಿಸುವವರನ್ನು ಸ್ಮಾರ್ತರು ಎಂದು ಕರೆಯಲಾಗುತ್ತೆ. ಸ್ಮಾರ್ತಾಸ್. Those who follow 16 samskaras or rituals, they were known as smartas. ಅವರನ್ನ ನಾವೇನಂತ ಕರಿತೀವಿ? ಸ್ಮಾರ್ತರು ಅಂತ ಕರಿತೀವಿ. ರಿಮೆಂಬರ್, ಸ್ಮಾರ್ತರು. ಈ ಸ್ಮಾರ್ತರು ಯಾರು ಅಂದ್ರೆ ಗುರ್ತಾಕೊಳ್ಳಿ, ದ ಫಾಲೋವರ್ಸ್ ಆಫ್ ಶಂಕರಾಚಾರ್ಯ. ಶಂಕರಾಚಾರ್ಯರ ಅನುಯಾಯಿಗಳು. ಫಾಲೋವರ್ಸ್ ಆಫ್ ಶಂಕರಾಚಾರ್ಯ. ಈ ತರ ಗುರ್ತಾಕೋಬೇಕು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ದ ಫಾಲೋವರ್ಸ್ ಆಫ್ ಶಂಕರಾಚಾರ್ಯ. ಆ ಶಂಕರಾಚಾರ್ಯರ ಅನುಯಾಯಿಗಳೇನಿದ್ದಾರೆ ಆ ಶಂಕರಾಚಾರ್ಯರ ಅನುಯಾಯಿಗಳನ್ನ ನಾವು ಸ್ಮಾರ್ತಾಸ್ ಅಂತ ನಾವು ಕರಿತೀವಿ. ಟ್ರೈ ಟು ಗೋ ಥ್ರೂ ಇಟ್. ಫಾಲೋವರ್ಸ್ ಆಫ್ ಶಂಕರಾಚಾರ್ಯ. ಅರ್ಗಡಿಮೆ ಪಾಯಿಂಟ್. 16 ಸಂಸ್ಕಾರಗಳು ಹೊಂದಿದನು. ಹಾಗಾದ್ರೆ 16 ಸಂಸ್ಕಾರಸ್ ಅಂದ್ರೇನು? ಅಲ್ಲೊಂದ್ ಕಡೆ ಬರ್ಕೊಳ್ಳಿ, ಫ್ರಮ್ ವೂಮ್ ಟು ಟೂಂಬ್. ಕನ್ನಡದಲ್ಲಿ ಗರ್ಭದಾನದಿಂದ ಅಂತ್ಯಸ್ಥಿಯವರೆಗೆ. ಅಲ್ಲಿ ಬರ್ಕೊಳ್ಳಿ, ವೂಮ್ ಟು ಟೂಂಬ್. ಗರ್ಭದಾನದಿಂದ ಅಂತ್ಯಸ್ಥಿಯವರೆಗೆ. ಗರ್ಭದಾನ ಟು ಅಂತ್ಯಸ್ಥಿ. ಇನ್ ಇಂಗ್ಲಿಷ್ ಮೀಡಿಯಂ ಕನ್ಸ್ಯೂಮೆಂಟ್. ಕನ್ಸ್ಯೂಮೆಂಟ್ ಟು ಕ್ರಿಮೇಷನ್. ಕನ್ಸ್ಯೂಮೆಂಟ್ ಟು ಕ್ರಿಮೇಷನ್. ಕನ್ಸ್ಯೂಮೆಂಟ್ ಟು ಕ್ರಿಮೇಷನ್ ಕೇಳಿದಿರಾ? ಆ ಒಂದು ಗರ್ಭದಾನದಿಂದ ಅಂತ್ಯಸ್ಥಿಯವರೆಗೆ 16 ಕರ್ಮಗಳನ್ನು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅನುಸರಣೆ ಮಾಡಬೇಕು. ನೋಡಿ, ಇದರಲ್ಲಿ ಒಂದು ಇಂಪಾರ್ಟೆಂಟ್ ಇದನ್ನ ಬರೀತೀನಿ. ಇದನ್ನ ಕೇಳಿರ್ತೀರ ನೀವು, ಸೀಮಂತ ನಯನ. ಕೇಳಿದಿರಾ? ಸೀಮಂತ ಅಂತ ಕೇಳಿದಿರಾ? ಆ ಗರ್ಭದಾನದ ನಂತರದಲ್ಲಿ 9 ತಿಂಗಳು ಏನ್ ತುಂಬುತ್ತೆ, ಆ 9 ತಿಂಗಳು ತುಂಬಿದ ನಂತರದ ಒಂದು ಇದರಲ್ಲಿ ಸೀಮಂತ ನಯನ ಅಂತ ಮಾಡ್ತಾರೆ. ನಮ್ಮ ಟ್ರೆಡಿಷನ್ ಇದೆಯಾ ಅದು? Right, remember, where even today we are following it. ಏನಕ್ಕೆ ಅಂದ್ರೆ ಆ ಬೆಳವಣಿಗೆ ಏನು ಆಗ್ತಾ ಇರುತ್ತೆ ಆ ಮಗು, ಅದು ಆರೋಗ್ಯಕರವಾಗಿ ಇರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆಚರಣೆ ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಸೀಮಂತ ನಯನ ಅಂತ ನಾವು ಕರಿತೀವಿ. ಅದೇ ರೀತಿ ನೋಡಿ, ಉಪನಯನ ಅಂತ ಹೇಳಿದ್ದೆ ನಾನು ನಿಮ್ಗೆ. 15ನೇದು ಇದೆಯಲ್ವಾ ಕರ್ಮ, ತುಂಬಾ ಇಂಪಾರ್ಟೆಂಟ್. ಯಾವುದು ಅದು? 15ನೇದು ವಿವಾಹ. ನೋಡಿ, 15ನೇದು ಯಾವುದು ಕರ್ಮ? ವಿವಾಹ. ಅಲ್ಲಿಗೆ 16ನೇದೇನು? ಅಂತ್ಯ. ನೋಡಿ ಹೆಂಗಿದೆಯೋ ಕತೆ. ಚಂದ್ರ 15ನೇದು ವಿವಾಹ, 16ನೇ ಅಂತ್ಯ. ದ 15th ರಿಚುವಲ್ ಈಸ್ ವಿವಾಹ, ವೇರ್ ವಿ ಹ್ಯಾವ್ ಟು ಎಂಟರ್ ಇನ್ ಟು ದಿ ಇನ್ಸ್ಟಿಟ್ಯೂಷನ್ ಆಫ್ ಮ್ಯಾರೇಜ್. ವೇರ್ 16th ಈಸ್ ಅಂತ್ಯ. 15ನೇದನ್ನ ನಾವು 16ನೇದನ್ನ ಅಂತ್ಯ ಅಂತ ಕರಿತೀವಿ. ವಿವಾಹ ಮೋಸ್ಟ್ ಬ್ಯೂಟಿಫುಲ್ ಇನ್ಸ್ಟಿಟ್ಯೂಷನ್. ಓಕೆನಾ? ಇದನ್ನ ನಾವೇನಂತ ಕರಿತೀವಿ? ಷೋಡಶ ಕರ್ಮಗಳು ಅಂತ ಕರಿತೀವಿ. ಈ 2 ಪಾಯಿಂಟ್ ಏನು ಹೇಳ್ಕೊಟ್ನಲ್ಲ ಅದನ್ನು ನೋಡ್ಕೊಳ್ಳಿ ಈ ಒಂದು ಇದರಲ್ಲಿ. ಇಸ್ ಇಟ್ ಕ್ಲಿಯರ್? ರೈಟ್, ರಿಮೆಂಬರ್ ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ನೆಕ್ಸ್ಟ್ ಧರ್ಮಸೂತ್ರಗಳು ಅಂತ ಬರ್ಕೊಳ್ಳಿ. ಇದು ಷೋಡಶ ಕರ್ಮಾಸ್. ಧರ್ಮಸೂತ್ರಗಳು ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ. ಇದನ್ನು ಕೇಳಿದ ನೋಡಿ ಸಾಕಷ್ಟು ಎಕ್ಸಾಮ್ಸ್ ಅಲ್ಲಿ. ಧರ್ಮಸೂತ್ರಾಸ್ 4ನೇದು ಶಿಷ್ಯ.
Fourth one, okay, Dharma Sutras. If you go through Dharma Sutras, ಆ ಧರ್ಮ ಸೂತ್ರಗಳು ಅಂತ ಹೇಳಿದಾಗ ಇಟ್ ಈಸ್ ಎ ಸೋರ್ಸಸ್ ಆಫ್ ಏನ್ಷಂಟ್ ಲಾ. ಇಟ್ ಈಸ್ ಎ ಸೋರ್ಸಸ್ ಆಫ್ ಏನ್ಷಂಟ್ ಲಾ. ಪ್ರಾಚೀನ ಕಾನೂನಿನ ಮೂಲಗಳನ್ನು ಧರ್ಮ ಸೂತ್ರಗಳು ಎಂದು ಕರೆಯಲಾಗುತ್ತದೆ. ಪ್ರಾಚೀನ ಕಾನೂನಿನ ಮೂಲಗಳು, ದ ಸೋರ್ಸಸ್ ಆಫ್ ಏನ್ಷಂಟ್ ಲಾ ಕನ್ಸಿಡರ್ಡ್ ಆಸ್ ಧರ್ಮಶಾಸ್ತ್ರಾಸ್. ಅದಕ್ಕೆ ಇನ್ನೊಂದು ಹೆಸರೇನು ಹೇಳ್ತೀವಿ? ಧರ್ಮಶಾಸ್ತ್ರಗಳು ಅಂತ ಕರಿತೀವಿ. ಇದೇ ನಮ್ಗೆ ಬೇಕಾಗಿರೋದು. ಧರ್ಮಶಾಸ್ತ್ರಾಸ್ ವರ್ ನೌನ್ ಎಸ್ ಧರ್ಮಶಾಸ್ತ್ರಾಸ್ ಅಂತ ಕರಿತೀವಿ. ಅರ್ಗಡ್ಮೆ ಪಾಯಿಂಟ್. ಧರ್ಮ ಸೂತ್ರಾಸ್ ಆರ್ ಸೋರ್ಸಸ್ ಆಫ್ ಏನ್ಷಂಟ್ ಲಾ. ಇದರಲ್ಲಿ ಮುಖ್ಯವಾಗಿ ಬರ್ಕೊಳ್ಳಿ, ಮಿತಾಕ್ಷರ ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಟೆಕ್ಸ್ಟ್ ಇವು. ಮಿತಾಕ್ಷರ ಅಂತ ಬರ್ಕೊಳ್ಳಿ. ಬರಿಬತ್ತಾನ ಕನ್ನಡದಲ್ಲಿ ಮಿತಾಕ್ಷರ ಅಂತ ಬರ್ಕೊಳ್ಳಿ. ಆ ಮಿತಾಕ್ಷರ ಅನ್ನೋದೇನಿದೆ, ಅದರ ಕರ್ತೃ ಯಾರು ಅಂದರೆ ವಿಜ್ಞಾನೇಶ್ವರ. ಅಲ್ಲಿ ಬರ್ಕೊಳ್ಳಿ, ವಿಜ್ಞಾನೇಶ್ವರ. ಮಿತಾಕ್ಷರ ಏನಿದೆ, ಮಿತಾಕ್ಷರ ಕರ್ತೃ ಯಾರು ಅಂತ ಕೇಳಿದ್ರೆ ವಿಜ್ಞಾನೇಶ್ವರ ಅಂತ ಕರಿತೀವಿ. ವಿಜ್ಞಾನೇಶ್ವರ ಮಿತಾಕ್ಷರದ್ದು. ಅಲ್ಲಿಗೆ ಮಿತಾಕ್ಷರ ಅನ್ನೋದು ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತೆ? ಏನ್ಷಂಟ್ ಲಾ ಅಂತ ಕರಿತೀವಿ, ಪ್ರಾಚೀನ ಕಾನೂನಿನ ಬಗ್ಗೆ. ಅದಾದ್ಮೇಲೆ ಇನ್ನೊಂದು ದಯಾಭಾಗ ಬರ್ಕೊಳ್ಳಿ, ದಯಾಭಾಗ. ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟೆಕ್ಸ್ಟ್ ವಾಸ್ ದಯಾಭಾಗ. ಎರಡನೇ ಪ್ರಮುಖ ಗ್ರಂಥ ಯಾವುದು ಅಂದರೆ ದಯಾಭಾಗ ಅಂತ ಕರಿತೀವಿ. ಡೋಂಟ್ ಫರ್ಗೆಟ್ ದಯಾಭಾಗ. ಆ ದಯಾಭಾಗ ಅಂತ ಬಂದಾಗ ಇದರ ಕರ್ತೃ ಯಾರು ಅಂದರೆ ಜಿಂಬೂತ ವಾಹನ. ಹೆಸರು ನೋಡಿ ಹೆಂಗಿದೆಯೋ, ಜಿಂಬೂತ ವಾಹನ. ಬರ್ಕೊಳ್ಳಿ, ಜಿಂಬೂತ ವಾಹನ. ದಯಾಭಾಗದ ಕರ್ತೃ ಯಾರು ಅಂತ ಕೇಳಿದ್ರೆ ಜಿಂಬೂತ ವಾಹನ ಅಂತ ಕರಿತೀವಿ. ಹಿ ವಾಸ್ ನೌನ್ ಎಸ್ ಜಿಂಬೂತ ವಾಹನ. ಓಕೆ, ದಯಾಭಾಗ. ಈ ದಯಾಭಾಗ ತುಂಬಾ ಪ್ರಮುಖವಾದಂಥ ಒಂದು ಅಂಶದ ಬಗ್ಗೆ ತಿಳಿಸ್ಕೊಡುತ್ತೆ. ಏನು ಅಂತ ಕೇಳಿದ್ರೆ ಅಲ್ಲಿ ಬರ್ಕೊಳ್ಳಿ, ಪಾರ್ಟಿಷನ್ ಆಫ್ ಪ್ರಾಪರ್ಟಿ. ಪಾರ್ಟಿಷನ್ ಆಫ್ ಪ್ರಾಪರ್ಟಿ, ಆಸ್ತಿಯ ಹಿಂದೂ ಸಂಸ್ಕೃತಿಯಲ್ಲಿ, ಬರೀನಿ, ಹಿಂದೂ ಸಂಸ್ಕೃತಿಯಲ್ಲಿ ಆಸ್ತಿಯ ಹಂಚಿಕೆಯ ಬಗ್ಗೆ, ಹಿಂದೂ ಸಂಸ್ಕೃತಿಯಲ್ಲಿ ಆಸ್ತಿಯ ಹಂಚಿಕೆಯ ಬಗ್ಗೆ ತಿಳಿಸಿಕೊಡುತ್ತದೆ. ಹಿಂದೂ ಸಂಸ್ಕೃತಿಯಲ್ಲಿ ಆಸ್ತಿಯ ಹಂಚಿಕೆಯ ಬಗ್ಗೆ ತಿಳಿಸಿಕೊಡುತ್ತದೆ. ಪಾರ್ಟಿಷನ್ ಆಫ್ ಪ್ರಾಪರ್ಟಿ. ಪಾರ್ಟಿಷನ್ ಇದೆಯಾ ನಮ್ಮಲ್ಲಿ? ಆಸ್ತಿ ಹಂಚಿಕೆ ಇದೆಯಾ? ರಿಮೆಂಬರ್. ಯಾಕೆಂದ್ರೆ ಇವಾಗ ಏನಾಗಿದೆ ಅಂದ್ರೆ ಈ ಪ್ರಾಪರ್ಟಿ ಅನ್ನೋದು ಹೆಂಗಾಗಿದೆ ಅಂದ್ರೆ ನೌ ಇಟ್ ಹ್ಯಾಸ್ ಬಿಕಮ್ ದಿ ಕ್ರಕ್ಸ್ ಆಫ್ ಕಾನ್ಫ್ಲಿಕ್ಟ್. ಇನ್ ರೀಸೆಂಟ್ ಟೈಮ್ಸ್ ದ ಪ್ರಾಪರ್ಟಿ ಇಟ್ ಹ್ಯಾಸ್ ಬಿಕಮ್ ಕ್ರಕ್ಸ್ ಆಫ್ ಕಾನ್ಫ್ಲಿಕ್ಟ್. ಹೌದಾ? ಸಂಘರ್ಷದ ಮೂಲ ಯಾವುದು? ಆಸ್ತಿ. ಹೌದಾ? ಇತ್ತೀಚೆಗೆ ಈ ನಡುವೆ ಒಂದು ಇದೇನಿದೆಯಲ್ವಾ, ನೀವು ನೋಡ್ಬೋದು, ತಮ್ಮ ಅಣ್ಣನ್ನ ಕೊಂದಿರ್ತಾನೆ, ಅಣ್ಣ ತಮ್ಮನ್ನ ಕೊಂದಿರ್ತಾನೆ ಆಸ್ತಿ ವಿಚಾರವಾಗಿ. ಈ ಪ್ರಾಪರ್ಟಿ ಅನ್ನೋ ಕಾನ್ಸೆಪ್ಟ್ ಯಾವಾಗ ಬಂತಲ್ವಾ, ಅಲ್ಲಿಂದಾನೇ ಆ ದುರಾಸೆ ಅನ್ನೋದು ಡೆವಲಪ್ ಆಗಿದ್ದು. ಗ್ರೀಡ್. ವೆನ್ ಎವರ್ ಎ ಪರ್ಸನ್ ಹೂ ಅಕ್ವೈಂಟೆಡ್ ವಿತ್ ಪ್ರಾಪರ್ಟಿ ಅಂತ ಹೇಳಿದಾಗ ಅಲ್ಲಿಂದಾನೇ ಆ ದುರಾಸೆ ಆರಂಭ ಆಗೋದು. ಓಕೆ, ರಿಮೆಂಬರ್. ಪಾರ್ಟಿಷನ್ ಆಫ್ ಪ್ರಾಪರ್ಟಿ ಯಾವುದು? ದಯಾಭಾಗ. ಇವೆರಡು ಏನಿದೆ ತುಂಬಾ ಇಂಪಾರ್ಟೆಂಟ್. ಇದರ ಜೊತೆಗೆ ಧರ್ಮಸೂತ್ರಾಸಲ್ಲಿ ಇನ್ನೊಬ್ಬರ ಬಗ್ಗೆ ಕೇಳ್ತಾರೆ, ಬರ್ಕೊಳ್ಳಿ, ಮನು ಅಂತ ಬರ್ಕೊಳ್ಳಿ. ಮನು ಅಂತ ಬರ್ಕೊಳ್ಳಿ. ಇವ್ರ ಬಗ್ಗೆ ಕೇಳಿರ್ತಾರೆ ನೋಡಿ, ಕನೆಕ್ಟ್ ಮಾಡ್ಬೇಕು ನೀವು, ಬರೀ ಅಷ್ಟಕ್ಕೆ ಬಿಡಬಾರ್ದು. ಮನು ಅಂತ ಬರ್ಕೊಳ್ಳಿ. ಮನುಸ್ಮೃತಿ. ಮನು ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಮನುಸ್ಮೃತಿ. ಅಲ್ಲಿ ಬರ್ಕೊಳ್ಳಿ, ಮನುಸ್ಮೃತಿ. ಕನ್ನಡದಲ್ಲಿ ಬರ್ಕೊಳ್ಳಿ, ಅತ್ಯಂತ ಹಳೆಯದಾದ ಸ್ಮೃತಿ ಎಂದು ಕರೆಯಲಾಗುತ್ತದೆ. ಅತ್ಯಂತ ಹಳೆಯದಾದ ಸ್ಮೃತಿ, ಅನ್ ಓಲ್ಡೆಸ್ಟ್ ಸ್ಮೃತಿ ಅಂತ ಬರ್ಕೊಳ್ಳಿ. ಅತ್ಯಂತ ಹಳೆಯದಾದ ಸ್ಮೃತಿ ಯಾವುದು ಅಂತ ಕೇಳಿದ್ರೆ ಮನುಸ್ಮೃತಿ ಅಂತ ನಾವು ಕರಿತೀವಿ. ಆ ಮನುಸ್ಮೃತಿ ಯಾವುದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಅಂದ್ರೆ ದ ಕೋಡ್ ಅಂಡ್ ಕಂಡಕ್ಟ್. ಬರ್ಕೊಳ್ಳಿ, ದ ಕೋಡ್ ಅಂಡ್ ಕಂಡಕ್ಟ್ ಆಫ್ ಜಸ್ಟಿಸ್. ದ ಕೋಡ್ ಅಂಡ್ ಕಂಡಕ್ಟ್ ಆಫ್ ಜಸ್ಟಿಸ್. ನ್ಯಾಯಿಕ ವ್ಯವಸ್ಥೆಯ ವಿಧಿವಿಧಾನಗಳ ಬಗ್ಗೆ, ನ್ಯಾಯಿಕ ವ್ಯವಸ್ಥೆಯ ವಿಧಿವಿಧಾನಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒದಗಿಸುತ್ತದೆ. ನ್ಯಾಯಿಕ ವ್ಯವಸ್ಥೆಯ ವಿಧಿವಿಧಾನಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒದಗಿಸುತ್ತದೆ. ಇಟ್ ಮೇನ್ಲಿ ಎಂಪಸೈಸಸ್ ಅಪಾನ್ ಕೋಡ್ ಅಂಡ್ ಕಂಡಕ್ಟ್ ಆಫ್ ಜಸ್ಟಿಸ್. ಕೋಡ್ ಅಂಡ್ ಕಂಡಕ್ಟ್ ಆಫ್ ಜಸ್ಟಿಸ್. ಗೊತ್ತಾಗ್ತಾ ಇದೆ ಚಂದ್ರ? ಕೋಡ್ ಅಂಡ್ ಕಂಡಕ್ಟ್ ಆಫ್ ಜಸ್ಟಿಸ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಇಂಪಾರ್ಟೆಂಟ್.
ಮನುಸ್ಮೃತಿ ಅಂತ ಏನು ಕರಿತೀವಿ, ಆ ಮನುಸ್ಮೃತಿ. ಇಲ್ಲಿ ಇನ್ನೊಂದು ಕೇಳ್ತಾರೆ, ಹೂ ವಾಸ್ ನೌನ್ ಆಸ್, ಆಮೇಲೆ ಇನ್ನೊಂದು ಬರ್ಕೊಳ್ಳಿ, ಮನುಸ್ಮೃತಿನಲ್ಲಿ ಬರ್ಕೊಳ್ಳಿ ಕ್ಯಾಸ್ಟ್ ಸಿಸ್ಟಮ್. ನೋಡಿ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಜಾತಿ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತದೆ. ಇಟ್ ಆಲ್ಸೋ ಡೀಲ್ಸ್ ವಿತ್ ಕ್ಯಾಸ್ಟ್ ಸಿಸ್ಟಮ್. ಇಟ್ ಆಲ್ಸೋ ಡೀಲ್ಸ್ ವಿತ್ ಕ್ಯಾಸ್ಟ್ ಸಿಸ್ಟಮ್. ಆ ಜಾತಿ ವ್ಯವಸ್ಥೆ ಏನಿದೆ, ಜಾತಿ ವ್ಯವಸ್ಥೆಯ ಬಗ್ಗೆ ಅದು ಮಾಹಿತಿಯನ್ನು ನೀಡುತ್ತೆ. ಹೌ ಮೆನಿ ಕ್ಯಾಸ್ಟ್ ವರ್ ಮೆನ್ಷನ್ಡ್ ಅಂದರೆ ಬರ್ಕೊಳ್ಳಿ 60 ಕ್ಯಾಸ್ಟ್. 60 ಜಾತಿಗಳ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಉದಾಹರಣೆ ಕೊಡಬೇಕು ಎಲ್ಲಾದರೂ ನೀವು ಬರೀಬೇಕಾದ್ರೆ ಜಾತಿ ವ್ಯವಸ್ಥೆ ಬಗ್ಗೆ. ಓಕೆನಾ? ರೈಟ್. ರಿಮೆಂಬರ್ ಮನುಸ್ಮೃತಿ ವೇರ್ ಈ ಮೆನ್ಷನ್ಡ್ ಅಬೌಟ್ 60 ಕ್ಯಾಸ್ಟ್. 60 ಜಾತಿಗಳ ಏನಿದಾವೆ, 60 ಜಾತಿಗಳ ಬಗ್ಗೆ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಯಾವುದರಲ್ಲಿ ಅಂತ ಕೇಳಿದ್ರೆ ಮನುಸ್ಮೃತಿನಲ್ಲಿ. ದಿಸ್ ಇಸ್ ಇಂಪಾರ್ಟೆಂಟ್. ನೆಕ್ಸ್ಟ್, ದಕ್ಷಿಣ ಭಾರತದ ಮನು ಅಂತ ಯಾರನ್ನ ಕರೀತಾರೆ ಚಂದ್ರ? ನೋಡಿ, ಅವರು ಮಾಡರ್ನ್ ಮನು ರೀ, ಆಧುನಿಕ ಮನು ಅವರು. ದಕ್ಷಿಣ ಭಾರತದ ಮನು ಅಂತ ಯಾರನ್ನ ಕರೀತಾರೆ ಚಂದ್ರ? ಹೂ ವಾಸ್ ನೋನ್ ಎಸ್ ಸೌತ್ ಇಂಡಿಯನ್ ಮನು? ಯಾರ್ರೀ? ಕೇರಳದವರ? ಎನಿಬಡಿ? ಹೂ ವಾಸ್ ನೋನ್ ಎಸ್ ಸೌತ್ ಇಂಡಿಯನ್ ಮನು? ದ ಸೌತ್ ಇಂಡಿಯನ್ ಮನು ವಾಸ್, ಅಲ್ಲಿ ಬರ್ಕೊಳ್ಳಿ, ದ ಸೌತ್ ಇಂಡಿಯನ್ ಮನು ಅಪಸ್ತಂಭ. ಅಪಸ್ತಂಭ. ನಿಮ್ಮ ಆನ್ಸರ್ ಬೇರೆ ಬಿಡ್ರಿ. ಅಪಸ್ತಂಭ ಹೌದಲ್ಲಪ್ಪ? ಅಪಸ್ತಂಭನ ಅಲ್ಲ ತಾನೆ? ಅಪಸ್ತಂಭ. ಈ ಅಪಸ್ತಂಭನನ್ನ ಸೌತ್ ಇಂಡಿಯನ್ ಮನು ಅಂತ ಕರೀತಾರೆ, ದಕ್ಷಿಣ ಭಾರತದ ಮನು. ರೈಟ್. ರಿಮೆಂಬರ್, ಈತ ಬರೆದಿರ್ತಕ್ಕಂಥದ್ದು ಅಪಸ್ತಂಭ ಸ್ಮೃತಿ. ಅಲ್ಲೊಂದು ಕಡೆ ಗುರ್ತಾಕೊಳ್ಳಿ, ಅಪಸ್ತಂಭ ಸ್ಮೃತಿ. ವೇರ್ ಈ ರೋಟ್ ಅನ್ ಇಂಪಾರ್ಟೆಂಟ್ ಟೆಕ್ಸ್ಟ್ ನೋನ್ ಎಸ್ ಅಪಸ್ತಂಭ ಸ್ಮೃತಿ ಅಂತ ನಾವು ಕರಿತೀವಿ. ಟ್ರೈ ಟು ಗೋ ಥ್ರೂ ಇಟ್. ಕ್ಲಿಯರಾ? ಇದು ಸೌತ್ ಇಂಡಿಯನ್ ಮನು ಅಂದ್ರೆ ಈ ಒಂದಿದು. ಮಾಡರ್ನ್ ಮನು ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ತೀವಿ. ಓಕೆ, ಇವುಗಳು ನಮ್ಗೇನು ಬೇಕೋ ಆ ಒಂದಿದು. ನೋಡಿ, ಈ ಸ್ಮೃತೀಸ್ ಇದೆಯಲ್ಲ, ಅಲ್ಲೊಂದು ಕಡೆ ಗುರ್ತಾಕೊಳ್ಳಿ. ಅಲ್ಲಿ ಬಂದಾಗ ಅದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಗುಪ್ತಾಸ್ ಅಂತ ಬರ್ಕೊಳ್ಳಿ. ಈ ಗುಪ್ತರ ಆಳ್ವಿಕೆನಲ್ಲಿ ತುಂಬಾ ಇಂಪಾರ್ಟೆಂಟ್. ಈ ನಾರದ ಸ್ಮೃತಿ, ಬೃಹಸ್ಪತಿ ಸ್ಮೃತಿ ಇವೆಲ್ಲ ಬರ್ತವೆ. ಅಲ್ಲೊಂದು ಕಡೆ ಗುರ್ತಾಕೊಳ್ಳಿ, ಹೇಳ್ತೀನಿ. ಸ್ಮೃತೀಸ್, ಅಥವಾ ಅದಕ್ಕೆ ಇನ್ನೊಂದು ಏನು ಕರಿತೀವಿ, ಅನ್ ಏಜ್ ಆಫ್ ಸೂತ್ರಾಸ್ ಬರ್ಕೊಳ್ಳಿ. ಸೂತ್ರಗಳ ಯುಗ ಅಂತ ಕರಿತೀವಿ. ಒಂದು ಕಡೆ ಗುರ್ತಾಕೊಂಡಿರಿ, ಏಜ್ ಆಫ್ ಸೂತ್ರಾಸ್, ಸೂತ್ರಗಳ ಯುಗ ಅಂತ ಕರೀತಾರೆ. ಅಲ್ಲೊಂದು ಕಡೆ ಬರ್ಕೊಳ್ಳಿ. ಸ್ಮೃತೀಸು ಗುಪ್ತರ ಆಳ್ವಿಕೆನಲ್ಲಿ ಬರುತ್ತೆ. ಏಜ್ ಆಫ್ ಸೂತ್ರಾಸ್, ಸೂತ್ರಗಳ ಯುಗ ಅಂತ ನಾವು ಕರಿತೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇದೇನಿದೆಯೋ ಇದು ಕಲ್ಪಸೂತ್ರಗಳು. ಕ್ಲಿಯರಾ ಶಿಶಂದ್ರ? ಕಲ್ಪಸೂತ್ರಗಳು ಅಂತ ಬಂದ್ರೆ ಇಷ್ಟು ಜ್ಞಾಪಕ ಇಟ್ಕೊಂಡಿರ್ಬೇಕು ನೀವು, ಇದಿಷ್ಟು. ನೆಕ್ಸ್ಟ್ ವಿ ವಿಲ್ ಮೂವ್ ಆನ್ ಟು ಬರ್ಕೊಳ್ಳಿ ಪುರಾಣಸ್. ಮೂರನೇದು ಸ್ಮೃತಿಗಳಲ್ಲಿ ಮೂರನೇದು ಯಾವುದು ಅಂದರೆ ಪುರಾಣಗಳು ಅಂತ ಕರಿತೀವಿ. ಪುರಾಣಸ್. ಒಂದು ಕ್ವಶನ್ ಬರ್ಕೊಳ್ಳಿ, ಹೇಳ್ತೀನಿ. ಪ್ರಾಚೀನ ಕಾಲದ ಅಥವಾ ಪ್ರಾಚೀನ ಇತಿಹಾಸದ ಬರ್ಕೊಳ್ಳಿ, ಪ್ರಾಚೀನ ಇತಿಹಾಸದ ಪುರಾಣಗಳನ್ನು ಅಥವಾ ಪುರಾಣದ ಯುಗಗಳನ್ನು ಅಂತ ಬರ್ಕೊಳ್ಳಿ. ಪ್ರಾಚೀನ ಇತಿಹಾಸದ ಪುರಾಣದ ಯುಗಗಳನ್ನು ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಆಧರಿಸಿ, ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಆಧರಿಸಿ ಬರೆಯಿರಿ. ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಆಧರಿಸಿ ಬರೆಯಿರಿ. ಅರೇಂಜ್ ದಿ ಫಾಲೋಯಿಂಗ್ ಪುರಾಣಿಕ್ ಏಜಸ್. ಅರೇಂಜ್ ದಿ ಫಾಲೋಯಿಂಗ್ ಪುರಾಣಿಕ್ ಏಜಸ್ ಇನ್ ಎ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್. ಅರೇಂಜ್ ದಿ ಫಾಲೋಯಿಂಗ್ ಪುರಾಣಿಕ್ ಏಜಸ್ ಇನ್ ಎ ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್. ಕರೆಕ್ಟ್ ಕ್ರೊನಾಲಜಿಕಲ್ ಆರ್ಡರ್. ಓಕೆ, ಟೈಟ್ ರಿಮೆಂಬರ್. ಅದನ್ನ ಕ್ವಶನ್ನ ಜ್ಞಾಪಕ ಇಟ್ಕೊಂಡಿರಿ. ಅಲ್ಲಿ ಬರೆದಾಗ ನೀವು ಬರ್ಕೊಳ್ಳಿರಂತೆ. ಓಕೆನಾ? ಈ ತರ ಕ್ವಶನ್ ಕೇಳ್ತಾನೆ. ಹಾಗಾದ್ರೆ ಪುರಾಣಸ್ ಅಂದ್ರೆ ಏನು? ಅಲ್ಲಿ ಬರ್ಕೊಳ್ಳಿ. ಹಿಂದೂ ಸಂಪ್ರದಾಯದ ಪ್ರಕಾರ, ಹಿಂದೂ ಸಂಪ್ರದಾಯದ ಪ್ರಕಾರ 18 ಮುಖ್ಯ ಪುರಾಣಗಳನ್ನು ಅಕಾರ್ಡಿಂಗ್ ಟು ಹಿಂದೂ ಟ್ರೆಡಿಷನ್, ಅಕಾರ್ಡಿಂಗ್ ಟು ಹಿಂದೂ ಟ್ರೆಡಿಷನ್ 18 ಮೇಜರ್ ಪುರಾಣಸ್, ಅಕಾರ್ಡಿಂಗ್ ಟು ಹಿಂದೂ ಟ್ರೆಡಿಷನ್ 18 ಮೇಜರ್ ಪುರಾಣಸ್ ಅಂಡ್ 18 ಮೈನರ್ ಪುರಾಣಸ್. ಹಿಂದೂ ಸಂಪ್ರದಾಯದ ಪ್ರಕಾರ 18 ಮುಖ್ಯ ಪುರಾಣಗಳನ್ನು ಹಾಗೂ 18 ಪೂರಕ ಪುರಾಣಗಳನ್ನು ಕಾಣಬಹುದಾಗಿದೆ. ರೈಟ್ ರಿಮೆಂಬರ್, 18 ಮುಖ್ಯ ಪುರಾಣಗಳು ಮತ್ತು 18 ಪೂರಕ ಪುರಾಣಗಳು ಅಂತ ಕರಿತೀವಿ. 18 ಮೇಜರ್ ಅಂಡ್ 18 ಮೈನರ್ ಪುರಾಣಸ್. ಹಾಗಾದ್ರೆ ವಾಟ್ ಆರ್ ಪುರಾಣಸ್? ಈ ಪುರಾಣಸ್ ಅಂದ್ರೆ ಮೀನಿಂಗ್ ಏನು ಅಂದ್ರೆ ರೀಕನ್ಸ್ಟ್ರಕ್ಟಿವ್ ಸೋರ್ಸಸ್ ಆಫ್ ಇಂಡಿಯನ್ ಸೊಸೈಟಿ. ಬರ್ಕೊಳ್ಳಿ.
ಭಾರತದ ಸಾಮಾಜಿಕ ವ್ಯವಸ್ಥೆಯ ಪುನರ್ರಚನಾತ್ಮಕ ಮೂಲಗಳೆಂದು ಕರೆಯಲಾಗುತ್ತದೆ. ಭಾರತದ ಸಾಮಾಜಿಕ ವ್ಯವಸ್ಥೆಯ ಪುನರ್ರಚನಾತ್ಮಕ ಮೂಲಗಳು. ದ ರೀಕನ್ಸ್ಟ್ರಕ್ಟಿವ್ ಸೋರ್ಸಸ್ ಆಫ್ ಇಂಡಿಯನ್ ಸೊಸೈಟಿ. ರೀಕನ್ಸ್ಟ್ರಕ್ಟಿವ್ ಸೋರ್ಸಸ್ ಯಾವುದು? ಪುರಾಣಸ್. ಹಾಗಾದ್ರೆ ಪುರಾಣಗಳು ಅಧ್ಯಯನದ ಮೂಲ ಉದ್ದೇಶ ಏನು ಅಂದ್ರೆ ದ ಜೀನಿಯಾಲಜಿಕಲ್ ಅಕೌಂಟ್ ಆಫ್ ಏನ್ಷಂಟ್ ಡೈನಾಸ್ಟೀಸ್. ಜೀನಿಯಾಲಜಿಕಲ್ ಅಕೌಂಟ್ ಆಫ್ ಏನ್ಷಂಟ್ ಡೈನಾಸ್ಟೀಸ್. ಕನ್ನಡದಲ್ಲಿ ಬರ್ಕೊಳ್ಳಿ. ಪ್ರಾಚೀನ ಇತಿಹಾಸದ ವಿವಿಧ ಸಾಮ್ರಾಜ್ಯಗಳ ಬಗ್ಗೆ ವಿಸ್ತೃತ ವಿವರಣೆಯನ್ನ ನೀಡುತ್ತವೆ. ಪ್ರಾಚೀನ ಭಾರತ ವಿವಿಧ ಸಾಮ್ರಾಜ್ಯಗಳ ವಿಸ್ತೃತ ವಿವರಣೆಯನ್ನ ನೀಡುತ್ತವೆ. ಜೀನಿಯಾಲಜಿಕಲ್ ಅಕೌಂಟ್ ಆಫ್ ಏನ್ಷಂಟ್ ಡೈನಾಸ್ಟೀಸ್. ಅದಕ್ಕೆ ಇದನ್ನ ಇನ್ನೊಂದೇನು ಕರಿತೀವಿ? ಮೈಥಾಲಜಿಕಲ್ ಸೋರ್ಸಸ್. ಇನ್ನೊಂದು ಬರ್ಕೊಳ್ಳಿ, ಪೌರಾಣಿಕ ಮೂಲಗಳೆಂದು ಕರೆಯಲಾಗುತ್ತದೆ. ಪೌರಾಣಿಕ ಮೂಲಗಳು, ಮೈಥಾಲಜಿಕಲ್ ಸೋರ್ಸಸ್. ದ ಪುರಾಣಸ್ ವರ್ ಆಲ್ಸೋ ನೋನ್ ಎಸ್ ಮೈಥಾಲಜಿಕಲ್ ಸೋರ್ಸಸ್. ಪೌರಾಣಿಕ ಮೂಲಗಳೆಂದು ಕರೆಯಲಾಗುತ್ತೆ. ಯಾವುದನ್ನ? ಈ ಪುರಾಣಗಳನ್ನ. ಹಾಗಾದ್ರೆ ಪುರಾಣಸ್ ಅಂತ ಬಂದಾಗ ಒಂದು ಕಡೆ ಬರ್ಕೊಳ್ಳಿ, ಎಕ್ಸಾಂಪಲ್ಸ್. ಟ್ರೈ ಟು ಜಾಟ್ ಡೌನ್ ಎಕ್ಸಾಂಪಲ್ಸ್. ಆ ಉದಾಹರಣೆಗಳ ಒಂದಿದ್ರಲ್ಲಿ ಬರ್ಕೊಳ್ಳಿ. ವಿಷ್ಣು ಪುರಾಣ ತುಂಬಾ ಇಂಪಾರ್ಟೆಂಟ್ ಒಂದಿದು. ವಿಷ್ಣು ಪುರಾಣ, ವಾಯು ಪುರಾಣ, ಅಗ್ನಿ ಪುರಾಣ, ಮತ್ಸ್ಯ ಪುರಾಣ, ಭಾಗವತ ಪುರಾಣ. ವಿಷ್ಣು ಪುರಾಣ, ವಾಯು ಪುರಾಣ, ಅಗ್ನಿ ಪುರಾಣ, ಮತ್ಸ್ಯ ಪುರಾಣ, ಭಾಗವತ ಪುರಾಣ. ದೀಸ್ ಆರ್ 5 ಇಂಪಾರ್ಟೆಂಟ್ ಪುರಾಣಸ್. ನೋಡಿ ಇಲ್ಲಿ ಒಂದು ಕಡೆ ನೋಡ್ಕೊಳ್ಳಿ. ಈ ವಿಷ್ಣು, ಈ ವಾಯು, ಈ ಅಗ್ನಿ ಇವೆಲ್ಲ ಏನಿದಾವಲ್ವಾ, ಇವುಗಳಲ್ಲಿ ಯಾವ ಸಾಮ್ರಾಜ್ಯದ ಬಗ್ಗೆ ಪ್ರಮುಖವಾಗಿ ತಿಳಿಸಲಾಗಿದೆ ಅಂದ್ರೆ ಒಂದು ಕಡೆ ಗುರ್ತಾಕೊಳ್ಳಿ. ಮೌರ್ಯರ ಸಾಮ್ರಾಜ್ಯದ ಬಗ್ಗೆ. ಮೌರ್ಯನ್ಸ್ ಮೇನ್ಲಿ ಡೀಲ್ಸ್ ವಿತ್ ಮೌರ್ಯರ ಸಾಮ್ರಾಜ್ಯದ ಬಗ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಶಾತವಾಹನರ ಸಾಮ್ರಾಜ್ಯದ ಬಗ್ಗೆ. ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಶಾತವಾಹನರ ಸಾಮ್ರಾಜ್ಯದ ಬಗ್ಗೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಒಂದಿದು ಮೌರ್ಯನ್, ಶಾತವಾಹನಸ್. ನೆಕ್ಸ್ಟ್ ಯು ಟ್ರೈ ಟು ಜಾಟ್ ಡೌನ್ ಗುಪ್ತಾಸ್. ದಿ ಬೆಸ್ಟ್ ಎಕ್ಸಾಂಪಲ್ಸ್. ಗುಪ್ತರು, ಮೌರ್ಯನ್ಸ್, ಶಾತವಾಹನಸ್ ಅಂಡ್ ಗುಪ್ತಾಸ್. ಡೋಂಟ್ ಫರ್ಗೆಟ್. ಮೌರ್ಯರಾಗಿರ್ಬೋದು, ಶಾತವಾಹನರಾಗಿರ್ಬೋದು, ಮತ್ತೆ ಗುಪ್ತರೇನಿದ್ದಾರೆ ಅವರ ಸಾಮ್ರಾಜ್ಯಗಳ ಬಗ್ಗೆ ಪ್ರಮುಖವಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ವಿಷ್ಣು, ವಾಯು, ಈ ಅಗ್ನಿ, ಮತ್ಸ್ಯ ಇವೆಲ್ಲ ಬರ್ತಾವಲ್ವಾ, ಆ ಒಂದಿದು ಭಾಗವತ ಇವೆಲ್ಲ. ಓಕೆ, ಟೈಟ್ ನಂಬರ್. ಅಲ್ಲೊಂದು ಕಡೆ ಚಿಕ್ಕದಾಗಿ ಗುರ್ತಾಕೊಳ್ಳಿ. ದ ಗುಪ್ತಾಸ್ ಕಾಂಟ್ರಿಬ್ಯೂಟೆಡ್ ಟುವರ್ಡ್ಸ್ ಪುರಾಣಿಕ್ ಲಿಟ್ರೇಚರ್. ಪುರಾಣದ ಸಾಹಿತ್ಯಕ್ಕೆ ಗುಪ್ತರು ಅಮೂಲಾಗ್ರ ಕೊಡುಗೆಯನ್ನ ನೀಡಿದ್ದಾರೆ. ಬರ್ಕೊಳ್ಳಿ, ಪುರಾಣದ ಸಾಹಿತ್ಯಕ್ಕೆ ಗುಪ್ತರು ಅಮೂಲಾಗ್ರ ಕೊಡುಗೆಯನ್ನ ನೀಡಿದ್ದಾರೆ. ಗುಪ್ತಾಸ್ ಮೇಡ್ ಕನ್ಸಿಡರಬಲ್ ಕಾಂಟ್ರಿಬ್ಯೂಷನ್ ಟು ಪುರಾಣಿಕ್ ಲಿಟ್ರೇಚರ್. ಆ ಪುರಾಣದ ಸಾಹಿತ್ಯ ಏನಿದೆ ಅದಕ್ಕೆ ಯಾರ ಕೊಡುಗೆ ಇದೆ ಮಹತ್ವವಾಗಿ ಅಂತ ಕೇಳಿದ್ರೆ ಗುಪ್ತರ ಕೊಡುಗೆ ಇದೆ. ಟೈಟ್ ನಂಬರ್. ಅದಕ್ಕೆ ಯಾವ ಪುರಾಣ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬರ್ಕೊಳ್ಳಿ, ಭಾಗವತ ಪುರಾಣ. ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಆ ಗುಪ್ತರ ಕಾಲಘಟ್ಟದಲ್ಲಿ ಯಾವುದು ಪ್ರಮುಖವಾದಂಥ ಒಂದು ಪುರಾಣ ಅಂತ ಕೇಳಿದ್ರೆ ಭಾಗವತ ಪುರಾಣ ಅಂತ ಕರಿತೀವಿ. ಟ್ರೈ ಟು ಗೋ ಥ್ರೂ ಇಟ್. ಕ್ಲಿಯರ್ ಇದಿಷ್ಟು. ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಈ ಪುರಾಣಸ್ಸು ಹೇಳಿದ್ನಲ್ವಾ, ಆ ಕಾಲಾನುಕ್ರಮಣಿಕೆ. ಇವಾಗ ಗುರ್ತಾಕೊಳ್ಳಿ, ಬರ್ಕೊಳ್ಳಿ ಇಲ್ಲಿ ಪುರಾಣಿಕ್ ಏಜಸ್ ಅಂತ ಬರ್ಕೊಳ್ಳಿ. ಪುರಾಣದ ಪ್ರಮುಖ ಯುಗಗಳು, ಪುರಾಣಿಕ್ ಏಜಸ್. ಇದು ಇಂಪಾರ್ಟೆಂಟ್. ಪುರಾಣಿಕ್ ಏಜಸ್. ಇಫ್ ಯು ಗೋ ಥ್ರೂ ಪುರಾಣಿಕ್ ಏಜಸ್, ಅಥವಾ ಇದಕ್ಕೆ ಇನ್ನೊಂದು ಕರಿತೀವಿ ಇಯಾನ್ಸ್. ಆ ಯುಗಗಳಿಗೆ ಇನ್ನೊಂದು ಹೆಸರೇನು ಕರಿತೀವಿ? ಇಯಾನ್ಸ್ ಅಂತ ಕರಿತೀವಿ ಅದನ್ನ. ಯುಗಗಳಿಗೆ ಇಯಾನ್ಸ್ ಅಂತ ಕರಿತೀವಿ. ಆ ಪುರಾಣಿಕ್ ಏಜಸ್ ಅಲ್ಲಿ ಮೊದಲನೇದು ಬರ್ಕೊಳ್ಳಿ, ಕೃತ. ಬರ್ಕೊಳ್ಳಿ, ಮೊದಲನೇ ಯುಗ ಯಾವುದು ಅಂದ್ರೆ ಕೃತ ಯುಗ. ಅಮಾಂಗ್ ಪುರಾಣಿಕ್ ಏಜಸ್
ದ ಫಸ್ಟ್ ಯುಗ ವಾಸ್ ಕೃತಾಯುಗ. ಯಾವತ್ತು ಜ್ಞಾಪಕ ಇಟ್ಕೊಂಡಿರಿ, ಮೊದಲನೇ ಯುಗ ಯಾವುದು ಅಂದರೆ ಕೃತಯುಗ ಅಂತ ಕರಿತೀವಿ. ಆ ಕೃತಯುಗನ ಇನ್ನೊಂದು ಹೆಸರಿಂದ ಕರೀತಾರೆ, ಬರ್ಕೊಳ್ಳಿ, ಸತ್ಯಯುಗ, ಸತ್ಯದ ಯುಗ ಅಂತ ಬರ್ಕೊಳ್ಳಿ. ಕೃತಯುಗಕ್ಕೆ ಇನ್ನೊಂದು ಹೆಸರೇನು ಕರೀತಾರೆ? ಸತ್ಯದ ಯುಗ ಅಂತ ಕರೀತಾರೆ, ಸತ್ಯುಗ್ ಅಂತ ಕರೀತಾರೆ. ದ ಕೃತ ಇಟ್ ವಾಸ್ ಆಲ್ಸೋ ನೋನ್ ಎಸ್ ಸತ್ಯುಗ್. ರೈಟ್, ರಿಮೆಂಬರ್. ಆ ಸತ್ಯುಗ್ ಅಂದರೆ ಮೀನಿಂಗ್ ಏನು ಅಂದರೆ ದ ಗೋಲ್ಡನ್ ಏಜ್. ಬರ್ಕೊಳ್ಳಿ, ಸುವರ್ಣ ಯುಗವೆಂದು ಕರೆಯಲಾಗುತ್ತದೆ. ಸುವರ್ಣ ಯುಗ ಯಾವ ಕಾಲಘಟ್ಟವನ್ನು, ಯಾವ ಪುರಾಣದ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲಾಗುತ್ತೆ ಅಂತ ಕೇಳಿದ್ರೆ, ರೈಟ್, ರಿಮೆಂಬರ್, ಸತ್ಯಯುಗ್ ವಾಸ್ ನೋನ್ ಎಸ್, ಅಥವಾ ಕೃತಯುಗ ವಾಸ್ ನೋನ್ ಎಸ್ ದ ಗೋಲ್ಡನ್ ಏಜ್. ಯಾಕೆ ಗೋಲ್ಡನ್ ಏಜ್ ಅಂತ ಕರಿತೀವಿ ಅಂದರೆ ಇಟ್ ವಾಸ್ ರೆಪ್ರೆಸೆಂಟೆಡ್ ಬೈ ಮೆಟಲ್ ಗೋಲ್ಡ್. ಅದನ್ನ ಯಾವ ಲೋಹ ಪ್ರತಿನಿಧಿಸುತ್ತದೆ ಅಂತ ಕೇಳಿದ್ರೆ ಬಂಗಾರ. ಬಂಗಾರ ಪ್ರತಿನಿಧಿಸೋ ಯುಗ ಯಾವುದು? ಕೃತಯುಗ. ಯಾಕೆ ಬಂಗಾರ ಪ್ರತಿನಿಧಿಸುತ್ತೆ ಅಂದರೆ ಅಟ್ ದ ಟೈಮ್ 100% ಧರ್ಮದ ಪರಿಪಾಲನೆ ಎಷ್ಟು ಪ್ರತಿಶತ ಇತ್ತು? 100% ಇತ್ತು. ನೋ ಡಿಮಾಂಡ್ಸ್. ಬರ್ಕೊಳ್ಳಿ, ರಾಕ್ಷಸರು ಅಸ್ತಿತ್ವದಲ್ಲಿ ಇರಲಿಲ್ಲ. ನೋ ಡಿಮಾಂಡ್ಸ್, ರಾಕ್ಷಸರು ಇರಲಿಲ್ಲ ಆ ಸಂದರ್ಭದಲ್ಲಿ. ದಟ್ ಈಸ್ ವಾಟ್ ಇಂಪಾರ್ಟೆಂಟ್. ಅದಕ್ಕೆ ಅದನ್ನು ಸತ್ಯದ ಯುಗ ಅಂತ ಕರೆಯೋದು. ನೋ ಡಿಮಾಂಡ್ಸ್, ಯಾರು ರಾಕ್ಷಸತ್ವ ಇರಲಿಲ್ಲ ಯಾರಲ್ಲೂ. ಆ ದೈವಿಕ ಗುಣ ಇರ್ತಾ ಇತ್ತು, ದ ಡಿವೈನ್ ವರ್ಚ್ಯೂ, ವೇರ್ ದ ಹ್ಯೂಮನ್ಸ್ ದ ಇಂಬೈಬ್ಡ್ ಡಿವೈನ್ ವರ್ಚ್ಯೂ, ಡಿವೈನ್ ವರ್ಚ್ಯೂಸ್. ಆ ದೈವಿಕ ಗುಣಗಳು ಇರ್ತಾ ಇತ್ತು, ಸದ್ಗುಣಗಳು ಇರ್ತಾ ಇತ್ತು. ಹಾಗಾಗಿ ಅದೇ ನೋಡಿ, ನೆಕ್ಸ್ಟ್ ಬನ್ನಿ, ಇನ್ನೊಂದು ಯಾವುದು ಇರಬೇಕು? ಕೃತ ಆದ್ಮೇಲೆ ಯಾವುದು? ತ್ರೇತ. ಬರ್ಕೊಳ್ಳಿ, ಕೃತ ಆದ್ಮೇಲೆ ತ್ರೇತ ಅಂತ ಕರಿತೀವಿ. ಆಫ್ಟರ್ ಕೃತಯುಗದ ನಂತರದಲ್ಲಿ ತ್ರೇತಾಯುಗ. ಆ ತ್ರೇತಾಯುಗ ಅಂತ ಬಂದ ತಕ್ಷಣನೇ ಇಲ್ಲಿ ಕನೆಕ್ಟ್ ಮಾಡ್ಬೇಕು ನೀವು. ಬರ್ಕೊಳ್ಳಿ, ರಾಮಾಯಣ. ದ ರಾಮಾಯಣ ಬಿಲಾಂಗ್ ಟು ತ್ರೇತಾಯುಗ. ಆ ರಾಮಾಯಣ ಯಾವ ಯುಗಕ್ಕೆ ಸಂಬಂಧಪಡುತ್ತೆ ಅಂದರೆ ತ್ರೇತಾಯುಗಕ್ಕೆ ಸಂಬಂಧಪಡುತ್ತೆ. ರೈಟ್, ರಿಮೆಂಬರ್. ಅದು ರೂವಾರಿ ಯಾರು? ರಾಮ. ಹೌದಾ? ದ ಬ್ರೈನ್ ಚೈಲ್ಡ್ ಬಿಹೈಂಡ್ ದಟ್ ರಾಮಾಯಣ ವಾಸ್ ರಾಮ ಅಂತ ಕರಿತೀವಿ, ತ್ರೇತ. ಹಾಗಾದ್ರೆ ತ್ರೇತಾಯುಗ ಅಂತ ಬಂದಾಗ ಇದನ್ನೇನು ಕರಿಬೇಕು? ಬರ್ಕೊಳ್ಳಿ, ಅನ್ ಏಜ್ ಆಫ್ ಸಿಲ್ವರ್, ಬೆಳ್ಳಿ ಯುಗ ಅಂತ ಕರೀತಾರೆ. ಅನ್ ಏಜ್ ಆಫ್ ಸಿಲ್ವರ್, ಬೆಳ್ಳಿ ಯುಗ ಅಂತ ಕರೀತಾರೆ. ಇಟ್ ಈಸ್ ನೋನ್ ಎಸ್ ಏಜ್ ಆಫ್ ಸಿಲ್ವರ್. ಬಂಗಾರ ಇದ್ದಿದ್ದು ಏನು ಬದಲಾಗಿದೆ ಚಂದ್ರ? ಬೆಳ್ಳಿಯಾಗಿ ಬದಲಾವಣೆ ಆಗಿದೆ. ನೋಡಿ, ಇದನ್ನ ನೋಡ್ಕೋಬೇಕು. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್ ಇಯರ್ ಇನ್ ಲೈಫ್. ಅಂದರೆ ಯಾವ ರೀತಿ ಯಾವ್ಯಾವ ಕಾಲಘಟ್ಟದಲ್ಲಿ ಮನುಷ್ಯನಲ್ಲಿ ಏನೇನು ಬದಲಾವಣೆಗಳು ಬಂದಿದೆ ನೋಡಿ. ನೋಡಿ, ಮೊದಲೆಲ್ಲ ಏನು ಬರ್ತಾ ಇದ್ವಿ? ಮೊದಲು ಬರೀತಾ ಇದ್ವಿ ಆಸ್ ಪರ್ ಅವರ್ ಎವಲ್ಯೂಷನ್ ಮಂಕಿ ಟು ಮ್ಯಾನ್. ಈಗ ಅದೇನಾಗಿದೆ ಅಂದರೆ ಮ್ಯಾನ್ ಟು ಮಂಕಿ. ಹೆಂಗೆ ಕತೆ? ಕರೆಕ್ಟ್ ಇದೆಯಾ? ಕರೆಕ್ಟ್. ಮತ್ತೆ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಮೊದಲು ಮಂಗನಿಂದ ಮಾನವ ಅಂತ ಬರಿತಾ ಇದ್ವಿ. ಇವಾಗ ಏನಾಗಿದ್ದಾನೆ? ಮಾನವ ಮಂಗ ಆಗವನೆ. ಯಾವುದು ಬಂದ ಮೇಲೆ ಆಗಿದ್ದಾನೆ ಹೇಳಿ? ಇದು ಬಂದ ಮೇಲೆ, ಇದು ಬಂದ ಮೇಲೆ. ಕರೆಕ್ಟ್ ಇದೆ ಚಂದ್ರ? ಇದಕ್ಕೆ ಇನ್ನೊಂದು ಅನಾಲಜಿ ಹೇಳ್ಬೋದು ನೋಡಿ. ನಿಮ್ಮ ಸಂವಿಧಾನದಲ್ಲಿ ಓದಿರ್ತೀರ, ಎಷ್ಟೋ ಸಾರಿ ತಿಳ್ಕೊಂಡಿರ್ತೀರ. ಮೊದಲೆಲ್ಲ ಒಂದು ಕಾಲ ಇತ್ತು, 1 ಮ್ಯಾನು 1 ವೋಟು 1 ವ್ಯಾಲ್ಯೂ ಅಂತ ಇತ್ತು. ಕರೆಕ್ಟ್ ಚಂದ್ರ? ಇವತ್ತೇನಾಗಿದೆಯಪ್ಪ ಇದು? ಇವತ್ತೇನಾಗಿದೆ ಇದು? 1 ಮ್ಯಾನ್ ಹಂಗೆ ಅವನೇ ಹೀರೋ. 1 ವೋಟ್ ಹೋಗಿ 1 ನೋಟು, 1 ವ್ಯಾಲ್ಯೂ ಹೋಗಿ ನೋ ವ್ಯಾಲ್ಯೂ. ಮೊದಲು ಇದ್ದಿದ್ದು ರಾಮರಾಜ್ಯ, ಈಗ ರಾವಣ ರಾಜ್ಯ. ರಾವಣ 100 ಪಾಲು 1000 ಪಾಲು ವಾಸಿ ಕಂಪೇರ್ ಟು ಪ್ರೆಸೆಂಟ್ ಪೊಲಿಟಿಕಲ್ ರಾಸ್ಕಲ್ಸ್. ಕರೆಕ್ಟಾ? ಯಾರು? ರಾವಣನು ಅವನಲ್ಲಿ ಉತ್ತಮ ಗುಣಗಳಿತ್ತು. ರಾಕ್ಷಸತ್ವ ಇರಬಹುದು, ಬಟ್ he has got that virtue. He was a knowledgeable person. He has got that invaluable insights. Right, remember. ಹಾಗಾಗಿ ತ್ರೇತಾಯುಗ ಅನ್ನೋದು ಬೆಳ್ಳಿ ಯುಗವಾಗಿ ಪರಿವರ್ತನೆ ಆಯಿತು. ಯಾವಾಗ ಬೆಳ್ಳಿ ಯುಗ ಅಂತ ಕರಿತೀವೋ ಧರ್ಮದ ಪ್ರತಿಶತ ಎಷ್ಟಾಯ್ತು? 75% ಆಯ್ತು, 75% ಆಯ್ತು. ರೈಟ್, ರಿಮೆಂಬರ್. ವೇರ್ ದಿ ಕ್ವಾಂಟಮ್ ಆಫ್ ಧರ್ಮ ಇಟ್ ಬಿಕೇಮ್ 75%. ಅಲ್ಲಿಗೆ ಮೀನಿಂಗ್ ಏನು? ಫ್ರಮ್ ಒನ್ ಪ್ರಿಸೀಡಿಂಗ್ ಏಜ್ ಟು ಅನದರ್ ಪ್ರಿಸೀಡಿಂಗ್ ಏಜ್, ವೇರ್ ವಿ ಕ್ಯಾನ್ ಸಿ ದ ಡಿಕ್ಲೈನ್ ಆಫ್ ಧರ್ಮ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ, ಒಂದು ಯುಗದಿಂದ ಇನ್ನೊಂದು ಯುಗಕ್ಕೆ ನಾವು ಹೋಲಿಕೆ ಮಾಡಿದ ಸಂದರ್ಭದಲ್ಲಿ ಆ ಧರ್ಮದ ಪ್ರಮಾಣ ಏನಿದೆ, ಆ ಧರ್ಮದ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆಯಾ? ಕಡಿಮೆ ಆಗ್ತಾ ಇದೆ. ಇಟ್ ವಾಸ್ ಡಿಕ್ಲೈನಿಂಗ್, ಅದರ ಅವನತಿ ಆಗ್ತಾ ಇದೆ. ಅಲ್ಲಿಗೆ ಇನ್ನು 25% ಯಾರು ಇರ್ಬೇಕಲ್ಲಿ ಸೊಸೈಟಿನಲ್ಲಿ? ಡಿಮಾನ್ಸ್, ರಾಕ್ಷಸರು.
75ರಷ್ಟು ಮಾತ್ರ ಮಾನವರು, ಇನ್ನು ಉಳಿದ 25ರಷ್ಟು ಯಾರಿರಬೇಕು? ಡಿಮಾನ್ಸ್. ಇಲ್ಲೇನಿಲ್ಲ, ಇಲ್ಲವೇ ಇಲ್ಲ. ರೈಟ್, ರಿಮೆಂಬರ್, ಸತ್ಯದ ಯುಗ ಅದು. ನೆಕ್ಸ್ಟ್ ನೋಡ್ಕೊಳ್ಳಿ, ತ್ರೇತ ಆದ್ಮೇಲೆ ಯಾವ್ದು ಬರಬೇಕು? ದ್ವಾಪರ. ದ್ವಾಪರ ಯುಗ ಅಂತ ಕರಿತೀವಿ. ಆ ದ್ವಾಪರ ಯುಗ ಅಂತ ಬಂದಾಗ ಮಹಾಭಾರತ. ಮಹಾಭಾರತ ಬರ್ಕೊಳ್ಳಿ. ದಾಯಾದಿ ಮತ್ಸರ, ಕರೆಕ್ಟಾ? ರೈಟ್, ರಿಮೆಂಬರ್, ದಾಯಾದಿ ಮತ್ಸರ, ದ ಕಾನ್ಫ್ಲಿಕ್ಟ್ ಅಮಾಂಗ್ ಕಸಿನ್ಸ್. ಹೌದಾ? ಹುಟ್ಟುತ್ತಾ ಸಹೋದರರು, ಬೆಳೀತಾ ದಾಯಾದಿಗಳು ಅಂತ ಹೇಳ್ತೀವಿ. ಅದಕ್ಕೆ ಹೇಳಿದ್ದು ಮಹಾಭಾರತ. ರೈಟ್, ರಿಮೆಂಬರ್, ದ್ವಾಪರ. ಈ ದ್ವಾಪರ ಯುಗ ಅಂತ ಬಂದಾಗ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ, ಬರ್ಕೊಳ್ಳಿ, ಅನ್ ಏಜ್ ಆಫ್ ಕಾಪರ್, ತಾಮ್ರ ಯುಗ ಅಂತ ಕರಿತೀವಿ. ಅಲ್ಲಿಗೆ ಬೆಳ್ಳಿನೂ ಹೊಟ್ಟೋಯ್ತು. ಮೊದಲು ಬಂಗಾರ ಇತ್ತು, ಬಂಗಾರ ಹೋಗಿ ಬೆಳ್ಳಿ ಬಂತು, ಬೆಳ್ಳಿ ಹೋಗಿ ಏನಾಗಿದೆ? ತಾಮ್ರ ಆಗಿದೆ. ನೋಡಿ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅನ್ ಏಜ್ ಆಫ್ ಕಾಪರ್. ಯಾವಾಗ ತಾಮ್ರ ಅಂತ ಕರಿತೀರೋ, ಆ ತಾಮ್ರ ಹೇಳಿದ್ದೆ ಮಿಶ್ರ ಲೋಹದ ಪೂರ್ವಗಾಮಿ ಅಂತ ನಾನು ಹೇಳಿದ್ದೆ ಪಾಠ ಮಾಡಬೇಕಾದ್ರೆ. ಹಾಗಾದ್ರೆ ದ್ವಾಪರ ಅಂತ ಹೇಳಿದಾಗ ಅದನ್ನೇನಂತ ಹೇಳ್ಬೇಕು? ಇನ್ನೊಂದು ಬರ್ಕೊಳ್ಳಿ, ಬ್ರಾಂಜ್ ಏಜ್. ಅದನ್ನ ಇನ್ನೊಂದು ಯುಗ ಅಂತ ಕರೀತಾರೆ, ಕಂಚಿನ ಯುಗ ಅಂತ ಬರ್ಕೊಳ್ಳಿ. ಇಟ್ ವಾಸ್ ಆಲ್ಸೋ ನೋನ್ ಎಸ್ ಬ್ರಾಂಜ್ ಏಜ್. ಆ ತಾಮ್ರದ ಯುಗಕ್ಕೆ ಇನ್ನೊಂದು ಏನು ಕರಿತೀವಿ? ತಾಮ್ರ ಯುಗನ ಕಂಚಿನ ಯುಗ ಅಂತಕ್ಕಂಥ ಒಂದು ಇದರಿಂದ ಕರಿತೀವಿ, ದ್ವಾಪರ. ಇಲ್ಲಿ ಧರ್ಮದ ಪ್ರಮಾಣ ಎಷ್ಟಿರಬೇಕು? 50%. ಮುಗೀತು ಕತೆ. ಯಾಕೆ ಹೇಳಿ? ಒಂದು ಕಡೆ ಟೈಟ್ ರಿಮೆಂಬರ್ ಪಾಂಡವಾಸ್, ಇನ್ನೊಂದು ಕಡೆ ಕೌರವಾಸ್. ಆ ಒಂದು 50% ಅಂದಾಗ ಅದು ಯಾರ ಕಡೆ ಇತ್ತು? ಪಾಂಡವರ ಕಡೆ ಇತ್ತು. ಅದು ಕರೆಕ್ಟಾ? ಟೈಟ್ ರಿಮೆಂಬರ್, ಆ ಧರ್ಮ ಏನಿತ್ತು ನೋಡಿ. ಇದನ್ನ ಪಾಂಡವರನ್ನ ನಾವು ಏನಂತ ಹೇಳ್ತೀವಿ? ಧರ್ಮದ ಪರಿಪಾಲಕರು. ಇವರು ಕೌರವಾಸ್ ಅಂತ ಹೇಳಿದಾಗ ಅಧರ್ಮ. ಅಲ್ಲಿಗೆ ಧರ್ಮ ಮತ್ತು ಅಧರ್ಮದ ನಡುವಿನ ಸಂಘರ್ಷ. ಕರೆಕ್ಟಾ? ಟೈಟ್ ರಿಮೆಂಬರ್, ಇಟ್ಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್, ಟೈಟ್ ರಿಮೆಂಬರ್, ಧರ್ಮ ಅಂಡ್ ಅಧರ್ಮ, ದ ಮೆರಿಟ್ ಅಂಡ್ ನಾನ್ ಮೆರಿಟ್. ಪ್ಲೀಸ್ ಟೈಟ್ ರಿಮೆಂಬರ್, ಅದನ್ನೇ ಹೇಳಿದೆ ಜಸ್ಟ್. ಅದು ಮಹಾಭಾರತದ ಒಂದು ಇದರಿಂದ ಅದು ಆರಂಭ ಆಗುತ್ತೆ. ದ್ವಾಪರ ಇದರಲ್ಲಿ ಓನ್ಲಿ 50%. ಅದಾದ್ಮೇಲೆ ಕಡೆಯದು ಯಾವ ಚಂದ್ರ? ನಿಮ್ಮದು ಕಲಿಯುಗ. ಕಲಿಯುಗ ಏನ್ ಸಖತ್ತಾಗಿದೆ ನೋಡಿ. ಅದು ಕಲಿಯುಗ ಅನ್ನೋದು ನಿಮ್ಮದೇ ಯುಗ ಶಿಷ್ಯಂದ್ರ. ಏನ್ ಇಷ್ಟಿ ಶಿಷ್ಯ? ಕರೆಕ್ಟಾ? ನೋಡಪ್ಪ, ನಿಂದೇ ಯುಗ ಅದು. ಓಕೆ. ಈ ಕಲಿಯುಗ ಅಂತ ಬಂದಾಗ ಶಿಷ್ಯಂದ್ರ, ವೆನ್ ಎವರ್ ಯು ವಿಲ್ ಗೋ ಥ್ರೂ ಕಲಿಯುಗ, ಅನ್ ಏಜ್ ಆಫ್ ಐರನ್, ಕಬ್ಬಿಣದ ಯುಗ, ಅನ್ ಏಜ್ ಆಫ್ ಐರನ್. ಎಸ್ ಆರ್ ನೋ? ಎಸ್, ಕಬ್ಬಿಣದ ಯುಗ ಅಂತ ಕರಿತೀವಿ. ನಿಮಗೆ ಗೊತ್ತಿದೆ, ಕಬ್ಬಿಣ ನೀವೆಲ್ಲಾದ್ರೂ ಹಾಕಿ ಇಮಿಡಿಯೇಟ್ಲಿ ಕರೆಕ್ಟಾ? ವೆನ್ ಎವರ್ it reacts with the moisture, it mainly forms Fe2O3, ಐರನ್ ಆಕ್ಸೈಡ್ ಅಂತ ಕರಿತೀವಿ. ಕರೆಕ್ಟಾ? ಟೈಟ್ ರಿಮೆಂಬರ್, Fe2O3. ಯಾಕೆಂದ್ರೆ ಕೆಮಿಸ್ಟ್ರಿನಲ್ಲಿ ಓದ್ಬಿಟ್ರೆ ಆ ಒಂದು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಮೆಟಲರ್ಜಿನ ನೀಟಾಗಿ ಹೇಳ್ಬಿಡ್ಬೋದು. ಆ ರಸ್ಟ್ ಏನಿದೆ, ಆ ರಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ವಾ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ, ಇಟ್ ಸಿಗ್ನಿಫೈಸ್ ಡಿಕ್ಲೈನ್ ಇನ್ ಹ್ಯೂಮನ್ ವ್ಯಾಲ್ಯೂಸ್, ಮಾನವನ ಮೌಲ್ಯಗಳ ಅವನತಿ. ಆ ತುಕ್ಕು ಅನ್ನೋದೇನಿದೆಯಲ್ವಾ, ಅಥವಾ ಅದನ್ನ ಕಿಲುಬು ಅಂತ ಏನ್ ಕರೀತೀರ, ಆ ಕಿಲುಬು ಯಾವುದರ ಸಂಕೇತ ಅಂದ್ರೆ ಮಾನವನ ಮೌಲ್ಯಗಳ ಅವನತಿಯ ಸಂಕೇತ. ಟೈಟ್ ರಿಮೆಂಬರ್, ವೆನ್ ಎವರ್ ದಿ ರಸ್ಟ್ ಫಾರ್ಮ್ಸ್, ಇಸ್ ಇಟ್ ನಾಟ್ ರಸ್ಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎ ಲೂಸಿಂಗ್ ಆಫ್ ಲಸ್ಚರ್? ಕಬ್ಬಿಣ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ತಾ ಹೋಗುತ್ತಾ? ಕರೆಕ್ಟ್? ಟೈಟ್ ರಿಮೆಂಬರ್, ಲೂಸಿಂಗ್ ಆಫ್ ಲಸ್ಚರ್, it loses its sheen, it loses its strength. Try to understand this. ಹಾಗಾಗಿ an age of iron ಅಂತ ಕರಿತೀವಿ ನಾವು. ಇಲ್ಲಿ ವಾಟ್ ಅಬೌಟ್ ಕ್ವಾಂಟಮ್ ಆಫ್ ಧರ್ಮ? ದ ಕ್ವಾಂಟಮ್ ಆಫ್ ಧರ್ಮ ವಾಸ್ 25%. ಅದರ ಪ್ರಮಾಣ ಎಷ್ಟಪ್ಪ ಅಂತ ಕೇಳಿದ್ರೆ 25%. ದೆನ್ ವಾಟ್ ಅಬೌಟ್ ಪರ್ಸೆಂಟೇಜ್ ಆಫ್ ಡಿಮಾನ್ಸ್ ಆರ್ ಕ್ವಾಂಟಮ್ ಆಫ್ ಡಿಮಾನ್ಸ್? 75%. ನೋಡಿ, ಮಾನೂರಿರೋದು ಕಲಿಯುಗದಲ್ಲಿ ಬರೀ 25%. ಹಾಗಾಗಿ ಕಲಿಯುಗ ಏನಂತ ಕರಿತೀವಿ? ಅನ್ ಏಜ್ ಆಫ್ ರಾತ್. ದ ಕಲಿಯುಗ ಇಟ್ ಬಿಕೇಮ್ ಅನ್ ಏಜ್ ಆಫ್ ರಾತ್. ಟೈಟ್ ರಿಮೆಂಬರ್, ಅನ್ ಏಜ್ ಆಫ್ ರಾತ್ ಅಂತ ಕರಿತೀವಿ. ಅಂದ್ರೆ ಅವನತಿ ಏನಿದೆ, ಅವನತಿಯ ಆದಿಯಲ್ಲಿರ್ತಕ್ಕಂಥ ಯುಗ. ಇಟ್ ಈಸ್ ಇನ್ ದಿ ಪಾತ್ ಆಫ್ ಡಿಕ್ಲೈನ್. ಟೈಟ್ ರಿಮೆಂಬರ್,
It is in the path of regression. Try to understand this. 75%, 25%. ಗೊತ್ತಾಗ್ತಾ ಇದೆ ಚಂದ್ರ? ಹಾಗಾಗಿ ಇವಾಗ ಇನ್ನೊಂದು ಯುಗ ಇದೆ ಗೊತ್ತಾ? ಯಾವುದದು? ಮೊಬೈಲ್ ಯುಗ. ಹೌದಾ? ಇಲ್ಲಿ ನೋಡಿ, ಅಲ್ಲಿ ಅಟ್ಲೀಸ್ಟ್ ಅದು 25% ಆದ್ರೂ ಇದೆ. ಇವಾಗ ಇಲ್ಲೇನಾಗಿದೆ ಗೊತ್ತಾ? ಮೊಬೈಲ್ ಇದರಲ್ಲಿ 15% ಅಷ್ಟೇ. ವೇರ್ ಆರ್ ಯು ಅಂದ್ರೆ ಮನೆಯಲ್ಲೇ ಇರ್ತಾನೆ, ಐ ಆಮ್ ಇನ್ ಹೈದರಾಬಾದ್ ಅಂತಾನೆ. ಕರೆಕ್ಟ್ ಅಂತ ಚಂದ್ರ? ಇಟ್ ಹ್ಯಾಸ್ ಬಿಕಮ್ ಲಯರ್ಸ್ ಟು ನೋ. ಮನೆಯಲ್ಲೇ ಇರ್ತಾನೆ ಶಿಷ್ಯ, ಹೈದರಾಬಾದಲ್ಲಿ ಇದ್ದೀನಿ, ಈಗ ತಾನೇ ಫ್ಲೈಟ್ಗೆ ಹೋಗ್ತಾ ಇದ್ದೀನಿ ಅಂತಾನೆ, ಮನೆಯಲ್ಲೇ ಇರ್ತಾನೆ. ಹ್ಞೂನ್ರಪ್ಪ. ಹಾಗಾಗಿ ಈ 15%, ಅಲ್ಲಿಗೆ 85% ಡೆಮಾನ್ಸ್ ಇದ್ದಾರೆ ನೋಡಿ. ಅಯ್ಯೋಪ್ಪ, ಹೈಲಿ ಡೇಂಜರಸ್. ಡೇಂಜರಸ್ ಇಲ್ಲ ಇದು? ಸಖತ್ ಡೇಂಜರಸ್ ಅಲ್ವ ಚಂದ್ರ? ಅದಕ್ಕೆ ನೋಡಿ, ಇಷ್ಟೆಲ್ಲ ಯಾಕೆ ಏನೇನು ಆಗ್ತಾ ಇದ್ದಾವೆ ಅಂತ ಕೇಳಿದ್ರೆ, ಪೈಪಲ್ಲಿ ದುಡ್ಡು ಬರುತ್ತೆ, ಆ ಕಾಲ ಇದು. ಪೈಪಲ್ಲೇ ದುಡ್ಡು ಹಂಗೆ ಬರುತ್ತೆ, ಹೌದಲ್ಲ ಚಂದ್ರ? ಯಾರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಇವೆಲ್ಲ ಏನಕ್ಕೆ ಅದನ್ನೇ ಹೇಳೋದು, ಆ ಗ್ರೀಡ್ ಇದೆಯಲ್ವಾ. ಮೊದಲು ಬುದ್ಧ ಅವರು ಹೇಳಿದ್ರು, ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳಿದ್ರು. ನಾವು ಅದನ್ನು ಬದಲಾವಣೆ ಮಾಡ್ಕೋಬೇಕು. ಇನ್ನು ಮುಂದೆ ದುರಾಸೆಯ ದುಃಖಕ್ಕೆ ಮೂಲ ಕಾರಣ ಅಂತ ಮಾಡ್ಕೋಬೇಕು. ದ ಪ್ರೊಫೆಸಿ ಆಫ್ ಬುದ್ಧ ಎಸ್ ಬೀನ್ ಚೇಂಜ್ಡ್ ಇನ್ ರೀಸೆಂಟ್ ಟೈಮ್ಸ್. ಅವ್ರು ಹೇಳಿರ್ತಕ್ಕಂಥ ಒಂದು ಇದೇನಿದೆ, ಆ ಸತ್ಯ ಇತ್ತೀಚೆಗೆ ಒಂದು ಇದು ಬದಲಾವಣೆಯಲ್ಲಿ ನಾವು ಕಾಣ್ಬೋದು. ಅದನ್ನು ದುರಾಸೆಯ ದುಃಖಕ್ಕೆ ಮೂಲ ಕಾರಣ. ಗೊತ್ತಾಯ್ತಾ ಚಂದ್ರ? ಇದು ಕರೆಕ್ಟ್ ಇದೆಯಾ? ಇದು ಟ್ರೈ ಟು ರಿಮೆಂಬರ್, ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬರ್ಕೊಳ್ಳಿ, ಇನ್ನೊಂದು ಬರುತ್ತೆ ಕಾನ್ಸೆಪ್ಟ್ ಇಲ್ಲಿ, ನಿಮ್ಮ ಎಕ್ಸಾಮಲ್ಲಿ ಕೇಳಿದ್ದಾನೆ. ಅದು ಯಾವುದು ಅಂತ ಕೇಳಿದ್ರೆ ಅಲ್ಲೊಂದು ಕಡೆ ಗುರ್ತಾಕೊಳ್ಳಿ, ಪಂಚಲಕ್ಷಣಗಳು. ಪಂಚಲಕ್ಷಣಗಳು ಅಂತ ಬರ್ಕೊಳ್ಳಿ, ಪಂಚಲಕ್ಷಣಸ್. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಇಫ್ ಯು ಗೋ ಥ್ರೂ ಪಂಚಲಕ್ಷಣಸ್, ಈ ಪಂಚಲಕ್ಷಣಗಳು ಯಾವುದರ ಭಾಗ ಅಂದ್ರೆ ಮಹಾಪುರಾಣ. ಇಟ್ ಈಸ್ ಅ ಇಂಟಿಗ್ರಲ್ ಪಾರ್ಟ್ ಆಫ್ ಮಹಾಪುರಾಣ. ಯಾವುದರ ಅವಿಭಾಜ್ಯ ಅಂಗ ಇದು ಅಂದ್ರೆ ಮಹಾಪುರಾಣ. ಟ್ರೈ ಟು ರಿಮೆಂಬರ್ ಪಂಚಲಕ್ಷಣಸ್. ಈ ಪಂಚಲಕ್ಷಣಗಳ ಬಗ್ಗೆ ಯಾರು ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ಅಮರಸಿಂಹ. ಬರ್ಕೊಳ್ಳಿ, ಇದು ಇಂಪಾರ್ಟೆಂಟ್. ವಿದ್ವಾಂಸರಾದ ಅಮರಸಿಂಹರವರು. ಹೂ ವಾಸ್ ಎ ಸ್ಕಾಲರ್ who mainly emphasized upon ಪಂಚಲಕ್ಷಣಾಸ್ ಅಂತ ಕೇಳಿದ್ರೆ ಅಮರಸಿಂಹ. ಈ ಅಮರಸಿಂಹ ಏನಿದ್ದಾರೆ, ಈ ವಾಸ್ ಎ ಸ್ಯಾನ್ಸ್ಕ್ರಿಟ್ ಸ್ಕಾಲರ್. ಬರ್ಕೊಳ್ಳಿ, ಸಂಸ್ಕೃತ ವಿದ್ವಾಂಸ. ಅಮರಸಿಂಹ ವಾಸ್ ಎ ಸ್ಯಾನ್ಸ್ಕ್ರಿಟ್ ಸ್ಕಾಲರ್. ನೆಕ್ಸ್ಟ್ ಗುಪ್ತಾಸಲ್ಲಿ ಬರ್ತಾರೆ, ಬಂದಾಗ ಹೇಳಿರ್ತೀನಿ, ನೋಡ್ಕೊಳ್ಳೋಣ. ನೀವೆಲ್ಲ ಅಮರಸಿಂಹ ಅಂದ್ರೆ ಅಮರಕೋಶ ಅಂತ ಬರ್ಕೊಂಡ್ಬಿಡ್ತೀರಾ, ಅದಲ್ಲ. ಅಮರಸಿಂಹ ಸ್ಯಾನ್ಸ್ಕ್ರಿಟ್ ಸ್ಕಾಲರ್. ಆ ಪಂಚಲಕ್ಷಣಗಳು ಏನು ಅಂದ್ರೆ ಮಹಾಪುರಾಣದಲ್ಲಿ ಒಂದು ಕಡೆ ಗುರ್ತಾಕೊಳ್ಳಿ. ಮೊದಲನೇದು ಸರ್ಗ. ಬರ್ಕೊಳ್ಳಿ, ಸರ್ಗ. ಮೊದಲನೇ ಲಕ್ಷಣ ಸರ್ಗ ಅಂತ ಬರ್ಕೊಳ್ಳಿ. ಸರ್ಗ ಏನ್ ಚಂದ್ರ? ಸರ್ಗ ಅಂದ್ರೆ ಆಮೇಲೆ ಸ್ವರ್ಗ ಅಂತ ಬರೆದ್ಬಿಟ್ಟಿರಪ್ಪ. ಉನ್ರಯ್ಯ, ಸರ್ಗ ಅದು. ಓಕೆ, ಸರ್ಗ ಅಂದ್ರೆ ಏನಿರ್ಬೋದು ಹೇಳಿ? ಯಾರಾದ್ರೂ ಹೇಳಿಪ್ಪ, ಓದಿದ್ರೆ. ಇತಿಹಾಸನ ಕರೆಕ್ಟಾಗಿ ಓದಿರ್ಬೇಕು. ದೋಸ್ ಹೂ ಸ್ಟಡಿಡ್ ಹಿಸ್ಟ್ರಿ ಇನ್ ಎ ಸಿಸ್ಟಮ್ಯಾಟಿಕ್ ವೇ, they are very much entitled to answer my question. ಏನ್ ಶಿಷ್ಯ ಸರ್ಗ ಅಂದ್ರೆ? ಏನೋ ಒಂದು ಹೇಳ್ತೀನಿ. ಇಫ್ ಯು ಗೋ ಥ್ರೂ ಸರ್ಗ, ರೈಟ್ ರಿಮೆಂಬರ್, ಇದನ್ನ ನಾವು ಬರ್ಕೊಳ್ಳಿ, ಆರಿಜಿನ್ ಆಫ್ ಯೂನಿವರ್ಸ್. ಆರಿಜಿನ್ ಆಫ್ ಯೂನಿವರ್ಸ್, ಬ್ರಹ್ಮಾಂಡದ ಸೃಷ್ಟಿ, ಜಗತ್ತಿನ ಸೃಷ್ಟಿ. ಬ್ರಹ್ಮಾಂಡದ ಸೃಷ್ಟಿ ಅಥವಾ ಜಗತ್ತಿನ ಸೃಷ್ಟಿಯ ಬಗ್ಗೆ ತಿಳಿಸಿಕೊಡುತ್ತದೆ. ಆರಿಜಿನ್ ಆಫ್ ಯೂನಿವರ್ಸ್, ಅದನ್ನ ಸರ್ಗ ಅಂತ ಕರಿತೀವಿ. ಸರ್ಗ ನೋಡಿ, ಯಾವಾಗಾದ್ರೂ ಸೃಷ್ಟಿಯಾಗಿದೆಯೋ, ಆ ಸೃಷ್ಟಿಯಾದ ನಂತರದಲ್ಲಿ ಯಾವುದು ಆರಂಭ ಇರುತ್ತೋ, ಆರಂಭ ಇದ್ದಂಥ ಸಂದರ್ಭದಲ್ಲಿ ಕ್ರಮೇಣವಾಗಿ ಅದು ಅಂತ್ಯಗೊಳ್ಬೇಕಾ? ವೆನ್ ಎವರ್ ದಿ ಬಿಗಿನಿಂಗ್ ವಾಸ್ ದೇರ್, ಡೆಫಿನೆಟ್ಲಿ ಇಟ್ ಮಸ್ಟ್ ಎಂಟರ್ ಇನ್ ಟು the groove of, it must enter into the groove of an end. It must enter into the groove of an end. ಅದು ಅಂತ್ಯಗೊಳ್ಳೇಬೇಕು. ಹಾಗಾದ್ರೆ ನೋಡಿ, ಇದು ಸರ್ಗ ಅನ್ನೋದು ಆ ಮೂಲದ ಬಗ್ಗೆ ಹೇಳಿದ್ರೆ, ಎರಡನೇದು ಯಾವ್ದ್ರ ಬಗ್ಗೆ ಹೇಳ್ಬೇಕು? ದ ಪೀರಿಯಾಡಿಕಲ್ ಪ್ರೋಸೆಸ್ ಆಫ್ ಕ್ರಿಯೇಷನ್ ಅಂಡ್ ಡಿಸ್ಟ್ರಕ್ಷನ್. ರೈಟ್ ರಿಮೆಂಬರ್, ಬರ್ಕೊಳ್ಳಿ, ಪ್ರತಿ ಸರ್ಗ ಏನಿದೆ
ಬರೀರಿ. ಪ್ರತಿಸರ್ಗ. ಪ್ರತಿಸರ್ಗ. ಆ ಪ್ರತಿಸರ್ಗ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಬರ್ಕೊಳ್ಳಿ, ಪ್ರಳಯ. ದಿಸ್ ಈಸ್ ವಾಟ್ ಇಂಪಾರ್ಟೆಂಟ್. ಇಷ್ಟಿನಲ್ಲಿ ಎಲ್ಲ ಇದೆ ರೀ, ಬರ್ಕೊಳ್ಳಿಯಲ್ಲಿ. ಪ್ರತಿಸರ್ಗ ಯಾವ್ದ್ರ ಬಗ್ಗೆ ತಿಳಿಸ್ಕೊಡುತ್ತೆ? ಪ್ರಳಯದ ಪ್ರಕ್ರಿಯೆಗಳ ಬಗ್ಗೆ ತಿಳಿಸಿಕೊಡುತ್ತದೆ. ಪ್ರಳಯದ ಪ್ರಕ್ರಿಯೆಗಳು. ಇನ್ ಇಂಗ್ಲಿಷ್ ಮೀಡಿಯಂ ಇಟ್ ಎಂಪಸೈಸಸ್ ಅಪಾನ್ ದ ಗ್ರಾಜುವಲ್ ಡಿಸ್ಟ್ರಕ್ಷನ್. It emphasizes upon the gradual destruction and recreation. ಬರ್ಕೊಳ್ಳಿ, ಆ ಒಂದು ಪ್ರಳಯದ ನಂತರದಲ್ಲಿ ಬರ್ಕೊಳ್ಳಿ ಪುನರ್ ಉತ್ಪತ್ತಿಯ ಬಗ್ಗೆ ತಿಳಿಸಿಕೊಡುತ್ತದೆ, ಪುನರ್ ಸೃಷ್ಟಿಯ ಬಗ್ಗೆ ತಿಳಿಸಿಕೊಡುತ್ತದೆ. ಪುನರ್ ಸೃಷ್ಟಿ, ರೀಕ್ರಿಯೇಷನ್, ದ ಗ್ರಾಜುವಲ್ ಫೋರ್ಸಸ್ ಆಫ್ ಡಿಕ್ಲೈನ್ ಅಂಡ್ ರೀಕ್ರಿಯೇಷನ್. ಗ್ರಾಜುವಲ್ ಫೋರ್ಸಸ್ ಆಫ್ ಡಿಸ್ಟ್ರಕ್ಷನ್ ಅಂಡ್ ರೀಕ್ರಿಯೇಷನ್ ಅಂತ ಕರೀತೀವಿ. ಗೊತ್ತಾಗ್ತಾ ಇದೆ ಚಂದ್ರ? ಅದು ಪ್ರತಿಸರ್ಗ. ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರೆ ಮನ್ವಂತರ. ನೋಡಿ, ಅದನ್ನೇ ಹೇಳಿದ್ದು ಇಂಪಾರ್ಟೆಂಟ್ ಅಂತ. ಯಾಕೆ ಹೇಳಿದೆ? ಅದೇ ಕಾರಣಕ್ಕೆ ಹೇಳಿದ್ದು, ಮನ್ವಂತರ. ಇನ್ನೊಂದು ಯಾವುದು? ಮನ್ವಂತರ. ಹಾಗಾದ್ರೆ ನಾವು ಈಗ ಹೇಳಿ ಚಂದ್ರ ಆನ್ಸರ್ ನನಗೆ. ನಾವು ಎಷ್ಟನೇ ಮನ್ವಂತರದಲ್ಲಿ ಇದೀವಿ ಈಗ? ಎನಿಬಡಿ ಇನ್ ದಿಸ್ ಕ್ಲಾಸ್ ರೂಮ್? ವಿ ಆರ್ ಇನ್ ವಿಚ್ ಮನ್ವಂತರ? ಇದು ಗೊತ್ತಿಲ್ವಾ? ಏನು ಶಿಶಂದ್ರ ನೀವು ಎಷ್ಟನೇ ಮನ್ವಂತರದಲ್ಲಿ ಇದೀವಿ ಅಂತ ಗೊತ್ತಿಲ್ವೇನ ನಿಮ್ಗೆ? ಹೆಂಗಪ್ಪ ಶಿಶಂದ್ರ? ಅಯ್ಯೋ, ನಿಮ್ಮ ಎಷ್ಟನೇ ಮನ್ವಂತರದಲ್ಲಪ್ಪ? ಏನೋ ಒಂದು ಹೇಳ್ತೀನಿ, ಖುಷಿ ಪಟ್ಬಿಡೋಣ. ಇನ್ನೇನು ಫ್ಯಾಗ್ ಎಂಡಲ್ಲಿ ಇದೀವಿ. ಎಷ್ಟನೇ ಮನ್ವಂತರ? ಅಯ್ಯೋ ಹೆಂಗ್ರಿ, ಹೌ ಕಮ್ ಯಾರ್? ಇಷ್ಟೊಳಗಡೆ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡ್ ಬರ್ತೀನಿ ಗೊತ್ತಾ ಕ್ಲಾಸ್ಗೆ? ನೀವು ಏನೇನೋ ತಿಳ್ಕೊಂಡ್ ಬಂದಿರ್ತೀರ ಅಂತ. ನೋಡಿ, ಗೌಡ್ರು ಒಂದು ಬುಕ್ ಓದಿದ್ರೆ ನೀವು 10ರಿಂದ 12 ಬುಕ್ ಓದ್ಕೊಂಡ್ ಬಂದಿರ್ತೀರ. ಯಾಕೆ ಹೇಳಿ? 50 ಜನ ಕ್ಲಾಸಲ್ಲಿ ಇದ್ರೆ 50 ಸೋರ್ಸ್ ಓದ್ಕೊಂಡ್ ಬಂದಿರ್ತೀರ. ಗೌಡ್ರದ್ದು ಒಂದೇ ಸೋರ್ಸೇ. ಅಲ್ಲಿಗೆ 50 ಸೋರ್ಸ್ ಜಾಸ್ತಿನ ಒಂದು ಸೋರ್ಸ್ ಜಾಸ್ತಿನ ಶಿಶಂದ್ರ? ಹೌದಾ? ಮತ್ತೆ ನೀವು ಹೆಂಗಿರ್ಬೇಕು? ನೀವು ಮೆಷಿನ್ ಗನ್ಸಿದ್ದಂಗಿರ್ಬೇಕು ನೀವು ಫೈರ್ ಮಾಡಕ್ಕೆ. ಟ್ರಿಗರ್ನ ಆನ್ ಮಾಡಿದ್ರೆ ಸಕ್ಸೆಷನ್ ಅಲ್ಲಿ ಹೋಗಿ ಬೀಳ್ಬೇಕು ಬುಲೆಟ್ಸ್. ಟಾರ್ಗೆಟೆಡ್ ಬುಲೆಟ್ಸ್ ಅಂತೀವಿ ಅದನ್ನ. ಅದೇನು ಹೇಳ್ತೀವಿ? ಬುಲ್ ಸೈ. ಇಟ್ ಮಸ್ಟ್ ಇಟ್ ದಿ ಬುಲ್ ಸೈ. ಕರೆಕ್ಟ್ ಚಂದ್ರ? ಒಂದು ಪಾಯಿಂಟ್ ಇರುತ್ತೆ ಗೊತ್ತಾ? ಆ ಪಾಯಿಂಟ್ಗೆ ಹೋಗಿ ಟಕ 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 ಅಂತ ಬೀಳ್ಬೇಕು. ಆವಾಗ ಕತೆ ಅದು. ಅಯ್ಯೋ, ನಮ್ಗೆ ಆಶ್ಚರ್ಯ ಆಗ್ತಾ ಇದೆಯಲ್ಲಪ್ಪ, ಹೆಂಗೆ ಅವು ಕಮ್ಮಿಯ ಮನ್ವಂತರದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ? ಬರ್ಕೊಳ್ರಿ, ವಿ ಆರ್ ಇನ್ 7th ಮನ್ವಂತರ. ಈಗ ಕಲಿಯುಗ ಏನಿದೆ, ಆ ಕಲಿಯುಗದಲ್ಲಿ ಮಾನವನು ಎಷ್ಟನೇ ಮನ್ವಂತರದಲ್ಲಿ ಇದ್ದಾನೆ ಅಂತ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಕ್ವಶನ್ನ, ಅವ್ರಿಗೆ ಹಂಗೆ ಒಡೆದ್ಬಿಡಿ 7ನೇ ಮನ್ವಂತರ ಅಂತ. 7th ಮನ್ವಂತರ. 7th ಮನ್ವಂತರ ಏನಿದೆ, 7ನೇ ಮನ್ವಂತರ ನೋಡಿ. ಈ ಸಂಖ್ಯೆ 7 ಇದೆಯಲ್ಲ, ಒಬ್ಬ ವ್ಯಕ್ತಿಗೆ ಅದೃಷ್ಟನೇ ತಂದ್ಕೊಟ್ಬಿಟ್ಟಿದೆ ಜೀವನದಲ್ಲಿ. ಯಾರದು? ದ ಫಾರ್ಮರ್ ಕ್ರಿಕೆಟ್ ಕ್ಯಾಪ್ಟನ್ ಧೋನಿ. ಜರ್ಸಿ ನಂಬರ್ ಎಷ್ಟು? ಅದು 7. ಇಟ್ಸ್ ಎ ಸೈನ್ ಆಫ್ ಫಾರ್ಚೂನ್. ಹೌದಲ್ವಾ? ಇಟ್ಸ್ ಎ ಸೈನ್ ಆಫ್ ಫಾರ್ಚೂನ್. ಆ 7ನೇ ನಂಬರ್ನ ಯಾರು ಬಳಸಂಗಿಲ್ಲ ಗೊತ್ತಾ? ಬಂದೆ ಹೇಳಿದೆ, ಕಂಟ್ರೋಲ್ ಯುವರ್ ಎಮೋಷನ್ಸ್. ಆ ಒಂದು 7ನೇ ಸಂಖ್ಯೆ ಏನಿದೆ, ಆ 7ನೇ ಸಂಖ್ಯೆ ಒಂದು ಇದನ್ನ ಇಟ್ ಬಾಟ್ ಫಾರ್ಚೂನ್ಸ್ ಆನ್ ದಿ ಪಾರ್ಟ್ ಆಫ್ ಮಿಸ್ಟರ್ ಧೋನಿ. ಯಾರು ಉಪಯೋಗಿಸಂಗಿಲ್ಲ ಅದು 7th ನ. ಆದ್ರೆ ಇನ್ನು ಕೆಲವ್ರಿಗೆ ಇರ್ತಾರೆ, ಊರ ಹಳ್ಳಿಗಳಲ್ಲಿ ಹೇಳ್ತಾ ಇರ್ತಾರೆ, ನಿನಗೇನೋ 7ನೇ ಮನೆಗೆ ಬಂದಿದೆ. ಹಿಂಗೆ ಹೇಳ್ತಾರೆ, ಕಲುಕಿಯಲ್ಲಿ ಪ್ಯಾರಲೆನ್ಸ್ ಅಲ್ಲಿ ಹೇಳಿರ್ತಾರೆ, ಏನೋ ಬಂದಿದೆ ಇವನಿಗೆ ಅಂತ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. 7ನೇ ಮನ್ವಂತರ. ಆ 7ನೇ ಮನ್ವಂತರದ ರೂವಾರಿ ಯಾರು ಅಂದ್ರೆ ಬರ್ಕೊಳ್ಳಿ, ವೈ ವಾಸ್ವತ. ನೋಡಿ, ಇದನ್ನೇ ಪುರೋಹಿತರು ಹೇಳೋದು ಯಾವಾಗ್ಲೂ. 7ನೇ ಮನ್ವಂತರದ ರೂವಾರಿ ಯಾರು ಅಂದ್ರೆ ಹೂ ವಾಸ್ ಎ ಡ್ರಿವನ್ ಫೋರ್ಸ್ ಆಫ್ 7th ಮನ್ವಂತರ. ಮನ್ವಂತರ ಅಂದ್ರೆ ಅಲ್ಲಿ ಬರ್ಕೋ ಶಿಷ್ಯ, ಆ ಮನ್ವಂತರ ಅನ್ನೋದೇನು ಅಂದ್ರೆ ಇಟ್ ಡಿಫಿಕ್ಟ್ಸ್ ಪೀರಿಯಡ್, ಕಾಲ ಗಣನೆ. ಬರ್ಕೋ ಅಲ್ಲಿ, ಮನ್ವಂತರ ಎಂದರೆ ಕಾಲಗಣನೆ ಎಂದರ್ಥ. ಬರೆಯಲ್ಲಿ ಗೊತ್ತಾಯ್ತಾ ಶಿಷ್ಯ? ಕಾಲಗಣನೆ, ದ ಪೀರಿಯಡೈಸೇಷನ್. ಇಟ್ ಡಿಪಿಕ್ಟ್ಸ್ ಪೀರಿಯಡೈಸೇಷನ್. ರಿಮೆಂಬರ್, ಕಾಲಗಣನೆ ಅಂತ ನಾವು ಕರಿತೀವಿ. ಅದು ಮನ್ವಂತರ ಒಂದಿದು. ಹಾಗಾದ್ರೆ ಇಲ್ಲಿ ಹೇಳಿ ನನಗೆ, ಹೋಗ್ಲಿ, ಇದು ಗೊತ್ತಾಯ್ತಾ? ಇನ್ ಯಾರಾದ್ರೂ ಕೇಳಿದ್ರೆ ಹೇಳ್ಬೋದಾ? ಎಷ್ಟನೇ ಮನ್ವಂತರದಲ್ಲಿ ಇದೀವಿ? 7ನೇ ಮನ್ವಂತರದಲ್ಲಿ. ಯಾರು ಅದ್ರ ರೂವಾರಿ? ವೈವಾಸ್ವತ, ಅದ್ರ ರೂವಾರಿ. ಇಲ್ಲಿ ಹೇಳಿ ನನಗೆ, ಒಂದು ಮಾನವ ವರ್ಷ ಅಂದ್ರೆ ಎಷ್ಟು ಶಿಷ್ಯಂದ್ರ?
ಮನ್ವಂತರದ ಪ್ರಕಾರ, ಕಾಲಗಣನೆಯ ಪ್ರಕಾರ ಒಂದು ಮಾನವ ವರ್ಷ ಅಂದ್ರೆ ಎಷ್ಟು ವರ್ಷ? ಎಷ್ಟು? ಎಷ್ಟೋ ಒಂದಷ್ಟು ವರ್ಷ ಹೇಳ್ರು ಶಿಶಂದ್ರ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಎಷ್ಟೋ ಒಂದು ವರ್ಷ ಹೇಳಿ. ಎಷ್ಟು? 1 ಹ್ಯೂಮನ್ ಇಯರ್ ಈಸ್ ಈಕ್ವಲ್ ಟು, ಬರ್ಕೊಳ್ಳಿ, 365 ಇಯರ್ಸ್. ಬರ್ರಿ, ಒಂದು ಮಾನವ ವರ್ಷವೆಂದರೆ 365 ವರ್ಷ. ನೋಡಿ, ಅರ್ಥ ಮಾಡಿಕೊಳ್ಳಿ. 365 ಇಯರ್ಸ್. 1 ಹ್ಯೂಮನ್ ಇಯರ್ ಈಸ್ ಈಕ್ವಲ್ ಟು 365 ಇಯರ್ಸ್. ಹಾಗಾದ್ರೆ ಕಲಿಯುಗದ ಆಯುಸ್ ಎಷ್ಟು? ಬರ್ಕೊಳ್ಳಿ, 1200 ಮಾನವ ವರ್ಷಗಳು. ದ ಲೈಫ್ ಸ್ಪ್ಯಾನ್ ಆಫ್ ಕಲಿಯುಗದ ಯಾವ್ದಪ್ಪ? ಒಂದು ಮನ್ವಂತರ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಏನ್ ಕರಿತೀವಿ, 1 ಮನ್ವಂತರ ಇಸ್ ಈಕ್ವಲ್ ಟು, ಅಲ್ಲಿ ಬರ್ಕೊಳ್ಳಿ, 1000 ಇಯರ್ಸ್. 1000 ಇಯರ್ಸ್ ಅಂತ ಹೇಳ್ತೀವಿ ಒಂದು ಇದ್ರ ಪ್ರಕಾರ. ಈ ಬೇರೆ ಇನ್ನೊಂದು ಬರುತ್ತೆ, ಯಾವ್ದಿದು ಸಾಂಪ್ರದಾಯಿಕ ಕಾಲಘಟ್ಟ ಬರುತ್ತಾ? ಸಾಂಪ್ರದಾಯಿಕ ಕಾಲಘಟ್ಟದಲ್ಲಿ ಬೇರೆ ಹೇಳ್ತಾರೆ. ಬಟ್ ಆಸ್ ಪರ್ ಕ್ಯಾಲ್ಕುಲೇಷನ್ಸ್ 1000 ಇಯರ್ಸ್ ಇಸ್ ಈಕ್ವಲ್ ಟು 1 ಮನ್ವಂತರ ಅಂತ ಕರಿತೀವಿ. 1000 ವರ್ಷಗಳೇನು ಬರುತ್ತೆ ಅದನ್ನ ಒಂದು ಮನ್ವಂತರ ಅಂತಕ್ಕಂಥ ಒಂದು ಇದರಿಂದ ಕರಿತೀವಿ. ಅಲ್ಲಿಗೆ ಕಲಿಯುಗ ಎಷ್ಟಿದೆ? 1 ಮನ್ವಂತರ. ರೈಟ್, ರೆಂಬರ್ 1200 ಹ್ಯೂಮನ್ ಇಯರ್ಸ್ ಅಂತ ಕರಿತೀವಿ. 365 ವರ್ಷ ಅಂತಕ್ಕಂಥ ಒಂದು ಇದರಿಂದ ಅದನ್ನ ಹೇಳ್ತೀವಿ. ಟ್ರೈ ಟು ಗೋ ಥ್ರೂ ಇಟ್. ಇದು ಬೇರೆ ಕ್ಯಾಲ್ಕುಲೇಷನ್ ಪ್ರಕಾರ ಜಾಸ್ತಿ ಇರ್ಬೋದು, ಬಟ್ ಇಲ್ಲಿ ಬರ್ತಕ್ಕಂಥ ಒಂದು ಇದರಲ್ಲಿ ಹೇಳಿದೆ 1 ಹ್ಯೂಮನ್ ಇಯರ್ ಈಸ್ ಈಕ್ವಲ್ ಟು 365 ಇಯರ್ಸ್ ಅಂತ ಹೇಳ್ತೀವಿ. ಟ್ರೈ ಟು ಗೋ ಥ್ರೂ ಇಟ್. ಇದೇನಿದೆಯೋ ಈ ಒಂದಿದು. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ತಗೊಳ್ಳಿ, ಬರ್ಕೊಳ್ಳಿ, ಸೂರ್ಯವಂಶ, ಇನ್ನೊಂದು ಚಂದ್ರವಂಶ. ಸೂರ್ಯವಂಶ ಅಂಡ್ ಚಂದ್ರವಂಶ. ಸೂರ್ಯವಂಶ ಅಂತ ಕರಿತೀವಿ, ಇನ್ನೊಂದನ್ನ ಚಂದ್ರವಂಶ ಅಂತ ಕರಿತೀವಿ. ಸೂರ್ಯವಂಶ ಅಂದ್ರೆ ಸೋಲಾರ್ ಲೀನಿಯೇಜ್. ಇವಾಗ ಫಾರ್ ಎಕ್ಸಾಂಪಲ್ ರಜಪೂತರು ಅವರು ಇವರು ಬರ್ತಾರಲ್ಲ, ಅವರೆಲ್ಲ ಸೋಲಾರ್ ಲೀನಿಯೇಜ್. ಅದೆಲ್ಲ ಏನು ಬೇಡ್ರಿ, ಜಸ್ಟ್ ಬರ್ಕೊಳ್ಳಿ. ಇನ್ನೊಂದು ಚಂದ್ರವಂಶ ಅಂತ ಕರಿತೀವಿ. ಎರಡೂ ಇದೆ, ಸೂರ್ಯವಂಶ ಮತ್ತೆ ಚಂದ್ರವಂಶ ಅಂತಕ್ಕಂಥದ್ದು. ಆಳ್ವಿಕೆಯ ಸಂತತಿಗಳು ಅಂತ ಬರ್ಕೊಳ್ಳಿ, ಕನ್ನಡದಲ್ಲಿ ರೂಲಿಂಗ್ ರೆಲ್ಮ್ಸ್ ಅಂತ ಬರ್ಕೊಳ್ಳಿ. ಆಳ್ವಿಕೆಯ ಸಂತತಿಗಳು, ರೂಲಿಂಗ್ ರೆಲ್ಮ್ಸ್ ಆಫ್ ಏನ್ಷಿಯಂಟ್ ಪೀರಿಯಡ್. ಪ್ರಾಚೀನ ಕಾಲದ ಆಳ್ವಿಕೆಯ ಸಂತತಿಗಳು ಏನಿದಾವೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಒಂದಿದು ಸೂರ್ಯವಂಶ ಮತ್ತು ಚಂದ್ರವಂಶ. ಇವುಗಳನ್ನ ಏನಂತ ಕರಿತೀವಿ ನಾವು? ಪಂಚಲಕ್ಷಣಾಸ್ ಅಂತ ಕರಿತೀವಿ. ಯಾವುದರಲ್ಲಿ ಬರುತ್ತೆ ಅದು? ಮಹಾಪುರಾಣದಲ್ಲಿ ಬರುತ್ತೆ. ಟ್ರೈ ಟು ಗೋ ಥ್ರೂ ಇಟ್. ಓಕೆನಾ? ನೋಡಿ, ಈ 3 ಇಂಪಾರ್ಟೆಂಟ್ ಚಂದ್ರ. ಈ 3 ಸರ್ಗ, ಪ್ರತಿಸರ್ಗ, ಮನ್ವಂತರ ಇದೆಯಲ್ವಾ, ಆ 3 ಇಂಪಾರ್ಟೆಂಟ್. ಕ್ಲಿಯರಾ? ಇಸ್ ಇಟ್ ಕ್ಲಿಯರ್? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ ಗುರ್ತಾಕೊಳ್ಳಿ, ಈ ಮನ್ವಂತರಗಳಾದ್ಮೇಲೆ ಅಥವಾ ಈ ಪುರಾಣಗಳ ಯುಗ ಆದ್ಮೇಲೆ ನೆಕ್ಸ್ಟ್ ಯಾವುದಿದೆ? ಇತಿಹಾಸಗಳು. ಇದೊಂದು ಇಂಪಾರ್ಟೆಂಟ್ ಒಂದು ಕಾನ್ಸೆಪ್ಟ್, ಇತಿಹಾಸಸ್. ಆ ಇತಿಹಾಸಸ್ ಅಂತ ಬಂದಾಗ ವೆನ್ ಎವರ್ ಯು ವಿಲ್ ಗೋ ಥ್ರೂ ಇತಿಹಾಸಸ್, ಅಲ್ಲೊಂದು ಕಡೆ ಬರ್ಕೊಳ್ಳಿ, ದ ಗ್ರೇಟ್ ಎಪಿಕ್ಸ್ ಆಫ್ ಹಿಂದೂಯಿಸಮ್. ದ ಗ್ರೇಟ್ ಎಪಿಕ್ಸ್ ಆಫ್ ಹಿಂದೂಯಿಸಮ್. ಹಿಂದೂ ಧರ್ಮ ಏನಿದೆ, ಆ ಹಿಂದೂ ಧರ್ಮದ ಮಹಾಕಾವ್ಯಗಳೇನಿದಾವೆ, ಆ ಹಿಂದೂ ಧರ್ಮದ ಮಹಾಕಾವ್ಯಗಳನ್ನು ಇತಿಹಾಸಸ್ ಅಂತ ಕರೀತಾರೆ. ದ ಗ್ರೇಟ್ ಎಪಿಕ್ಸ್ ಆಫ್ ಹಿಂದೂಯಿಸಮ್. ರೈಟ್, ರಿಮೆಂಬರ್, ಅದನ್ನ ಇತಿಹಾಸಸ್ ಅಂತ ಕರಿತೀವಿ. ಹಾಗಾದ್ರೆ ಇವು ಅಷ್ಟೇ. ದ ಇತಿಹಾಸಸ್ ವರ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಜೀನಿಯಾಲಜಿಕಲ್ ಅಕೌಂಟ್ಸ್. ದ ಇತಿಹಾಸಸ್ ವರ್ ಆಲ್ಸೋ ಕನ್ಸಿಡರ್ಸ್ ಎ ಜೀನಿಯಾಲಜಿಕಲ್ ಅಕೌಂಟ್ಸ್. ಬರ್ಕೊಳ್ಳಿ, ಇವುಗಳನ್ನು ಸಹ ಪೌರಾಣಿಕ ಮೂಲಗಳೆಂದು ಕರೆಯಲಾಗುತ್ತದೆ. ಪೌರಾಣಿಕ ಮೂಲಗಳು. These were also considered as mythological sources. ಪೌರಾಣಿಕ ಮೂಲಗಳು ಅಂತ ನಾವು ಕರಿತೀವಿ. ಬಟ್ ವೆನ್ ಎವರ್ ಯು ವಿಲ್ ಗೋ ಥ್ರೂ ಇತಿಹಾಸಸ್, ದ ಮಾರಲ್ ಮೀನ್ಸ್, ಬರ್ಕೊಳ್ಳಿ, ದ ಮಾರಲ್ ಮೀನ್ಸ್ ಆಫ್ ಮ್ಯಾನ್ಕೈಂಡ್. ದ ಮಾರಲ್ ಮೀನ್ಸ್ ಆಫ್ ಮ್ಯಾನ್ಕೈಂಡ್. ಮನುಕುಲದ, ಕನ್ನಡದಲ್ಲಿ ಬರ್ಕೊಳ್ಳಿ, ಮನುಕುಲದ ನೈತಿಕ ಮೂಲಗಳೆಂದು ಕರೆಯಲಾಗುತ್ತದೆ. ಮನುಕುಲದ ನೈತಿಕ ಮೂಲಗಳು. ರೈಟ್, ರಿಮೆಂಬರ್, ದ ಮಾರಲ್ ಮೀನ್ಸ್ ಆಫ್ ಮ್ಯಾನ್ಕೈಂಡ್. ದ ಮಾರಲ್ ಮೀನ್ಸ್ ಆಫ್ ಮ್ಯಾನ್ಕೈಂಡ್. ಆ ನೈತಿಕ ಮೂಲಗಳೇನಿದಾವೆ, ಆ ಮನುಕುಲದ ನೈತಿಕ ಮೂಲಗಳನ್ನು ನಾವೇನಂತ ಕರಿತೀವಿ? ಇತಿಹಾಸಸ್ ಅಂತ ಕರಿತೀವಿ. ರಾಮಾಯಣ ಮತ್ತು ಮಹಾಭಾರತ ಅಂತ ಕರಿತೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಯಾಕೆ ಇದನ್ನ ಇವತ್ತಿಗೂ ನಾವು ಅನುಸರಣೆ ಮಾಡಬೇಕು ಅಂತ ಕೇಳಿದ್ರೆ, ಪ್ಲೀಸ್ ಟ್ರೈ ಟು ರಿಮೆಂಬರ್, ವೇರ್ ದೀಸ್ ಆರ್ ಕನ್ಸಿಡರ್ಡ್ ಆಸ್
ದಿ ಎಸೆನ್ಸ್ ಆಫ್ ಎಥಿಕ್ಸ್. ಎಸೆನ್ಸ್ ಆಫ್ ಎಥಿಕ್ಸ್ ಅಲ್ಲಿ ಬರ್ಕೊಳ್ಳಿ. ಅಭಿಕ್ಷಮತೆಯ, ಕನ್ನಡದಲ್ಲಿ ಅಭಿಕ್ಷಮತೆಯ ರಸಸಾರವೆಂದು ಕರೆಯಲಾಗುತ್ತದೆ, ಅಥವಾ ಅಭಿಕ್ಷಮತೆಯ ನೈಜ ಸಾರವೆಂದು ಕರೆಯಲಾಗುತ್ತದೆ. ಅಭಿಕ್ಷಮತೆಯ ನೈಜ ಸಾರ, ಎಸೆನ್ಸ್ ಆಫ್ ಎಥಿಕ್ಸ್. ರೈಟ್ ನಂಬರ್, ಎಸೆನ್ಸ್ ಆಫ್ ಎಥಿಕ್ಸ್. ಆ ಒಂದು ನೈತಿಕತೆ ಅಥವಾ ನಾವೇನಂತ ಕರಿತೀವಿ, ಮೌಲಿಕ ನಡವಳಿಕೆ ಅಂತ ಏನು ಕರಿತೀವಿ, ಅದು ಎಲ್ಲಿ ನಾವು ಕಾಣ್ಬೋದು? ಇತಿಹಾಸಗಳಲ್ಲಿ ಕಾಣ್ಬೋದು. ರೈಟ್ ನಂಬರ್, ಎಸೆನ್ಸ್ ಆಫ್ ಎಥಿಕ್ಸ್ ಅಂತ ನಾವು ಕರಿತೀವಿ. ಇದಕ್ಕೆ ಇಬ್ಬರನ್ನ ಉದಾಹರಣೆ ಕೊಡ್ತೀವಿ. ಒಂದು ರಾಮ, ರೈಟ್ ನಂಬರ್, ರಾಮಾಯಣದಲ್ಲಿ ರಾಮ. ಮಹಾಭಾರತದಲ್ಲಿ ಸೂತ್ರಧಾರ ಯಾರು? ಕೃಷ್ಣ. ಮಾಯಾವಿ, ಕರೆಕ್ಟಾ? ಹೀರೋ ಯಾರು? ಹೀರೋ ಕೃಷ್ಣ. ಇಲ್ಲಿ ರಾಮಾಯಣದಲ್ಲಿ ಯಾರು ಹೀರೋ? ರಾಮ. ರೈಟ್ ನಂಬರ್, ಈ ಸಖತ್ ಇದಿದೆ ಇವೆಲ್ಲ. ಬಟ್ ಎಲ್ಲದಕ್ಕೂ ಮೂಲ ಯಾವ್ದು ಗೊತ್ತಾ? ರೈಟ್ ರಿಮೆಂಬರ್, ಒಂದು ಕಡೆ ಪಾಂಚಾಲಿ, ಇನ್ನೊಂದು ಕಡೆ ಸೀತೆ. ಕರೆಕ್ಟಾ? ನೋಡಿ, ಅವರೇ ಕ್ರಕ್ಸ್ ಆಫ್ ದಿ ಸ್ಟೋರಿ, ವಿಮೆನ್ ಓನ್ಲಿ. ಈ ನಮ್ಮ ಹಿಸ್ಟ್ರಿನಲ್ಲಿ ಮಗಧಾದಲ್ಲಿ ಒಬ್ಬ ಲೇಡಿ ಬರ್ತಾಳೆ, ಅಮರಪಾಲಿ ಅಂತ. ಇಡೀ ಆ ಸಾಮ್ರಾಜ್ಯ ಈಕೆ ಸುತ್ತಾ ಇರುತ್ತೆ. ಯಾಕೇಳಿ? ಬ್ಯೂಟಿ. ಬ್ಯೂಟಿ ತಾನೇ ಸುತ್ತಬೇಕು. ಯಾರ್? ಅಮರಪಾಲಿ, ದ ಫೇಮಸ್ ಡ್ಯಾನ್ಸರ್. ಪ್ಲೀಸ್ ರೈಟ್ ರಿಮೆಂಬರ್, ಕಡೇದಾಗಿ ಬುದ್ಧನ ನೇತೃತ್ವದಲ್ಲಿ ಆಕೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ್ಬಿಡ್ತಾಳೆ. ನೋಡಿ, ಆ ಬುದ್ಧನ ಅದಕ್ಕೆ ಹೇಳ್ತೀವಿ ಗೈಡಿಂಗ್ ಲೈಟ್ ಅಂತ. ಓಕೆ, ಟೈಟ್ ನಂಬರ್, ವಿ ವಿಲ್ ಕಾಲ್ ಬುದ್ಧ ಆಸ್ ಎ ಗೈಡಿಂಗ್ ಲೈಟ್. ಇದೇನಿದೆಯೋ ಈ ಒಂದು ಇದನ್ನ ಗುರ್ತಾಕೊಳ್ಳಿ. ಅದಾದ್ಮೇಲೆ ಫಸ್ಟ್ ಇದರಲ್ಲಿ ಯಾವ್ದನ್ನ ನಾವು ನೋಡ್ಬೇಕು ಅಂತ ಕೇಳಿದ್ರೆ, ಇದು ಅಷ್ಟೇ ಪ್ರಾಚೀನ ಭಾರತದ ಸಾಮ್ರಾಜ್ಯಗಳೇನಿದಾವೆ ಅದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಒಂದ್ ಕಡೆ ಗುರ್ತಾಕೊಳ್ಳಿ. ಮೊದಲು ಮಹಾಭಾರತ, ಜಸ್ಟ್ ಇದೊಂದು ಗುರ್ತಾಕೊಳ್ಳಿ ಸಾಕು. ಮಹಾಭಾರತ ಅಂತ ಗುರ್ತಾಕೊಂಡಿರಿ. ಮಹಾಭಾರತದ ಮೂಲ ಹೆಸರೇನು ಚಂದ್ರ? ಜಯ ಸಂಹಿತ ಅಥವಾ ಜಯ ಸಂಹಿತೆ ಅಂತ ಕರಿತೀವಿ. ದ ಆರ್ಗ್ಯಾನಿಕ್ ನಾಮೆನ್ಕ್ಲೇಚರ್ ಆಫ್ ಮಹಾಭಾರತ ನೋನ್ ಎಸ್ ಜಯ ಸಂಹಿತ. ಜಯ ಸಂಹಿತ ಅಂದ್ರೆ ಮೀನಿಂಗ್ ಏನು ಅದು ಅಂದ್ರೆ, ಇಟ್ಸ್ ಎ ಮಾರಲ್ ಕಾರ್ಪಸ್. ಆಫ್ ವಿಕ್ಟ್ರಿ. ಅಂದ್ರೆ ವಿಜಯೋತ್ಸವ ಏನಿದೆ, ಆ ವಿಜಯೋತ್ಸವದ ನೈತಿಕ ಮೂಲ ಏನಿದೆ, ಆ ವಿಜಯೋತ್ಸವದ ನೈತಿಕ ಮೂಲವನ್ನ ಜಯ ಸಂಹಿತೆ ಅಂತ ಕರೀತಾರೆ. ದ ಮಾರಲ್ ಕಾರ್ಪಸ್ ಆಫ್ ವಿಕ್ಟ್ರಿ, ಅಥವಾ ಇನ್ನೊಂದೇನು ಹೇಳ್ತೀವಿ? ಮಾರಲ್ ಕಂಪಾಸ್. ಅದಕ್ಕೆ ಇನ್ನೊಂದು ಹೆಸರು ಏನು ಹೇಳ್ತೀವಿ? ಮಾರಲ್ ಕಂಪಾಸ್ ಆಫ್ ವಿಕ್ಟ್ರಿ. ರೈಟ್ ನಂಬರ್, ಮಾರಲ್ ಕಂಪಾಸ್ ಆಫ್ ವಿಕ್ಟ್ರಿ. ಜಯ ಸಂಹಿತ ಅಂತಕ್ಕಂಥ ಒಂದು ಇದು ಹೇಳ್ತೀವಿ ಮಹಾಭಾರತದ ಈಗಿನ ಹೆಸರೇನು ಹೇಳಿ? ಈಗ ಹೇಳಿ. ಈ ಜಯ ಸಂಹಿತೆಯಲ್ಲಿ ಇರ್ತಕ್ಕಂಥ ಶ್ಲೋಕಗಳ ಸಂಖ್ಯೆ ಎಷ್ಟು? ಬರ್ಕೊಳ್ಳಿ. 8800 ವರ್ಸಸ್ ಇನ್ ಮಹಾಭಾರತ. 8800 ವರ್ಸಸ್ ಆರ್ ದೇರ್. 8800 ಶ್ಲೋಕಗಳು ಅಂತ ನಾವು ಕರಿತೀವಿ. 8800 ವರ್ಸಸ್ ಆರ್ ದೇರ್. ವೇರ್? ಇನ್ ಮಹಾಭಾರತ. ಭಾರತ ಅಲ್ಲಿ 8800. ಈಗ ಎಷ್ಟಿದಾವೆ ಅಂದ್ರೆ 1,07,000 ಇಮ್ಸ್. ಈಗಿರ್ತಕ್ಕಂಥ ಒಟ್ಟು ಶ್ಲೋಕಗಳ ಸಂಖ್ಯೆ 1,07,000 ಅಂತ ಹೇಳ್ತಾರೆ. ಕರೆಂಟ್ಲಿ 1,07,000 ಇಮ್ಸ್. ಯಾವುದರಲ್ಲಿ? ಮಹಾಭಾರತದಲ್ಲಿ. ಯಾಕೆ ಅದಷ್ಟಿದೆ ಅಂತ ಕೇಳಿದ್ರೆ, ಆಗಿಂದಾಗೆ ವ್ಯಾಖ್ಯಾನ ಆಗಿರ್ತಕ್ಕಂಥದ್ದು. ಇದನ್ನ ಇವಾಗ ಏನು ಕರೀತಾರೆ? ಈಗ ಏನು ಕರೀತಾರೆ ಅಂದ್ರೆ ಅಲ್ಲಿ ಬರ್ಕೊಳ್ಳಿ, ಶತ ಸಹಸ್ರ ನಾಮ. ಬರ್ಕೊಳ್ಳಿ, ಮಹಾಭಾರತವನ್ನು ಈಗ ಏನೆಂದು ಕರೆಯಲಾಗುತ್ತೆ ಅಂತ ಕೇಳಿದ್ರೆ ಶತಸಹಸ್ರನಾಮ. ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ, ಶತಸಹಸ್ರನಾಮ ಅಂತ ಕರೀತಾರೆ ಮಹಾಭಾರತನ. ಈಗ ಜಸ್ಟ್ ಆ ಬೇಸಿಕ್ಸ್ ಮುಗಿಸ್ತೀನಿ. ಶತಸಹಸ್ರನಾಮ. ಈ ಮಹಾಭಾರತದ ಪೂರಕ ಗ್ರಂಥ ಯಾವುದು ಅಂತ ಕೇಳ್ತಾನೆ. ಬರ್ಕೊಳ್ಳಿ, ಹರಿವಂಶ. ಮಹಾಭಾರತದ ಪೂರಕ ಗ್ರಂಥ ಯಾವುದು ಅಂತ ಕೇಳ್ತಾರೆ? ಹರಿವಂಶ. ದ ಸಪ್ಲಿಮೆಂಟರಿ ಟೆಕ್ಸ್ಟ್ ಆಫ್ ಮಹಾಭಾರತ, ಹರಿವಂಶ. ಮಹಾಭಾರತದ ಪೂರಕ ಮೂಲ ಯಾವುದು ಅಂತಾನೆ ಕೇಳ್ತಾನೆ, ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಹರಿವಂಶ ಅಂತ ಗುರ್ತಾಕೊಳ್ಳಿ ಮಹಾಭಾರತದ ಒಂದು ಇದರಲ್ಲಿ. ಮತ್ತೆ ಮಹಾಭಾರತ ಒಂದಿದು ಯಾವುದು? ಕುರುಕ್ಷೇತ್ರ. ಅಂಬಾಲಾ ಡಿಸ್ಟ್ರಿಕ್ಟ್ ಆಫ್ ಹರಿಯಾಣ. ಹರಿಯಾಣದ
ಅಂಬಾಲಾ ಜಿಲ್ಲೆ ಅಂತ ಕರಿತೀವಿ. ಅಂಬಾಲಾ ಡಿಸ್ಟ್ರಿಕ್ಟ್ ಆಫ್ ಹರಿಯಾಣ, ಕುರುಕ್ಷೇತ್ರ. ರೈಟ್, ರಿಮೆಂಬರ್ ಅಂಬಾಲಾ ಡಿಸ್ಟ್ರಿಕ್ಟ್ ಆಫ್ ಹರಿಯಾಣ ಅಂತ ಕರಿತೀವಿ. ಕ್ಲಿಯರಾ? ರೈಟ್, ರಿಮೆಂಬರ್ ಬ್ಯಾಟಲ್ ಆಫ್ ಮಹಾಭಾರತ, ಆ ಮಹಾಭಾರತದ ಕದನ ಏನಿದೆ ಆ ಕದನ ಒಂದಿದು ಆ ಕುರುಕ್ಷೇತ್ರ. ಎಷ್ಟು ದಿವಸಗಳವರೆಗೆ ನಡೀತು? 18 days, 18 ದಿವಸಗಳವರೆಗೆ. ಹಾಗಾಗಿ ಮಹಾಭಾರತ ಏನಿದೆ ಇಟ್ ಕನ್ಸಿಸ್ಟ್ ಆಫ್ 18 ಪರ್ವಾಸ್. ಅದು 18 ಪರ್ವಗಳನ್ನ ಒಳಗೊಂಡಿದೆ. ಅದರ ಕರ್ತೃ ಯಾರು ಹೇಳಿ ಮಹಾಭಾರತದ್ದು? ವೇದ ವ್ಯಾಸ್. ಬರ್ಕೊಳ್ಳಿ, ವೇದ ವ್ಯಾಸ್. ವೇದ ವ್ಯಾಸ್ ಅಂತ ಕರಿತೀವಿ. ವೇದಗಳ ಮೂಲನೂ ವೇದವ್ಯಾಸೆ. ಆ ವೇದ ವ್ಯಾಸ ಅಂದ್ರೆ ಮೀನಿಂಗ್ ಏನು ಗೊತ್ತಾ ಚಂದ್ರ? ಅಲ್ಲೊಂದ್ ಕಡೆ ಗುರ್ತಾಕೊಳ್ಳಿ. ವೇದ ವ್ಯಾಸ ಅಂದ್ರೆ ಮೀನಿಂಗ್ ಏನು ಅಂದ್ರೆ ದ ಒನ್ ಹೂ ಈಸ್ ಎ ಕಂಪೈಲರ್. ಬರ್ಕೊಳ್ಳಿ, ಸಂಕಲನಕಾರ. ವ್ಯಾಸ ಅಂದ್ರೆ ಮೀನಿಂಗ್ ಏನು ಅಂದ್ರೆ ಸಂಕಲನಕಾರ. ರೈಟ್, ರಿಮೆಂಬರ್ ಇನ್ನೊಂದು ಏನು ಅಂತ ಕೇಳಿದ್ರೆ ಸಂಗ್ರಹಣಕಾರ, ಕಲೆಕ್ಟರ್ ಅಂಡ್ ಕಂಪೈಲರ್. ಸಂಗ್ರಹಕಾರ ಮತ್ತು ಸಂಕಲನಕಾರ ಯಾರು? ವ್ಯಾಸ್. ವೇದ ವ್ಯಾಸ್ ಅಂತ ನಾವು ಕರಿತೀವಿ. ಕಂಪೈಲರ್ ಅಂಡ್ ಕಲೆಕ್ಟರ್ ಅಂತ ಕರಿತೀವಿ. ಟ್ರೈ ಟು ಗೋ ಥ್ರೂ ಇಟ್. ಕಂಪೈಲರ್ ಅಂಡ್ ಕಲೆಕ್ಟರ್, ವೇದ ವ್ಯಾಸ್. ಕ್ಲಿಯರಾ? ರೈಟ್, ರಿಮೆಂಬರ್ ಇದೇನಿದೆಯೋ ಈ ಒಂದು ಇದನ್ನ ಈ ರೀತಿ ನೋಡ್ಕೊಂಡಿರಿ. ನೆಕ್ಸ್ಟ್, ಕಂಟ್ರೋಲ್ ಯುವರ್ ಎಮೋಷನ್ಸ್. ಟುಮಾರೋ ವಿ ವಿಲ್ ಕಂಟಿನ್ಯೂ. ಓಕೆನಾ? ನಾಳೆ ಬಂದಾಗ ಅದನ್ನ ಕಂಟಿನ್ಯೂ ಮಾಡೋಣ. ನಾಳೆ ಬರ್ಬೇಕಾದ್ರೆ ಚಂದ್ರ ಓದ್ಕೊಂಬನ್ನಿ, ನೋಡೋಣ ಅದೇನು ಓದ್ಕೊಂಬಂದಿರ್ತೀರೋ. ಇದಾದ್ಮೇಲೆ ನೆಕ್ಸ್ಟ್ ಇತಿಹಾಸ ಆದ್ಮೇಲೆ ನೆಕ್ಸ್ಟ್ ಯಾವ್ದಿದೆ? ಷಡ್ದರ್ಶನಾಸ್ ಅಂತ ಇದೆ. ಪೇಜನ್ನು ತಿರ್ಗಿಸ್ಕೋದು ಬೇಡ ಇರಪ್ಪ. ಷಡ್ದರ್ಶನಾಸ್ ನೆಕ್ಸ್ಟ್. ಆ ಷಡ್ದರ್ಶನಾಸ್ ಒಂದು ಇದೇನಿದೆ, ಆ ಷಡ್ದರ್ಶನಾಸ್ ಆದ್ಮೇಲೆ ಇದು ಓದ್ಕೊಂಬಂದಿರಿ. ಋಗ್ವೇದಿಕ್ ಸೊಸೈಟಿ, ಋಗ್ವೇದಿಕ್ ಪಾಲಿಟಿ, ಋಗ್ವೇದಿಕ್ ರಿಲಿಜಿಯನ್. ರೈಟ್, ರಿಮೆಂಬರ್ ಋಗ್ವೇದಿಕ್ ಎಕಾನಮಿ. ಋಗ್ವೇದದ ಸಾಮಾಜಿಕ ವ್ಯವಸ್ಥೆ, ಋಗ್ವೇದದ ರಾಜಕೀಯ ವ್ಯವಸ್ಥೆ, ಋಗ್ವೇದದ ಧಾರ್ಮಿಕ ವ್ಯವಸ್ಥೆ, ಋಗ್ವೇದದ ಆರ್ಥಿಕ ವ್ಯವಸ್ಥೆ. ಇವು ಇಂಪಾರ್ಟೆಂಟ್ ನಮಗೆ. ಓಕೆ, ರೈಟ್, ರಿಮೆಂಬರ್ ಇವುಗಳನ್ನ ಓದ್ಕೊಂಬಂದಿರಿ ನಾಳೆ ಬರಬೇಕಾದ್ರೆ. ಅದ್ರ ಜೊತೆಗೆ ಬುದ್ಧಿಸಮು, ಜೈನಿಸಮ್, ಮಹಾಜನಪದಗಳು ಅವೆಲ್ಲ. ಓಕೆ.